ಹಲೋ ಗೆಳೆಯರಿ, ನಮ್ಮ ಲಾಯಕ್ಸ್ ಪ್ರಸ್ತುತಪಡಿಸುತ್ತಿರುವ ಕನ್ನಡದಲ್ಲಿ ದೈನಂದಿನ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲರಿಗೂ ಸ್ವಾಗತ. ಇಂದು ನಾವು ನೋಡಲಿದ್ದೇವೆ ಮಾರ್ಚ್ 16, 2026 ದಿ ಹಿಂದೂ ಪತ್ರಿಕೆಯಲ್ಲಿರ್ತಕ್ಕಂಥ ಇಂಪಾರ್ಟೆಂಟ್ ಆರ್ಟಿಕಲ್ಸ್ಗಳನ್ನು. ಚರ್ಚೆ ಮೊದಲನೇ ಆರ್ಟಿಕಲ್ ಅನ್ನು ನೋಡುವಂಥದ್ದಾದರೆ, ಅಸೆಂಬ್ಲಿ ಪೋಲ್ಸ್ ಫಾರ್ 4 ಸ್ಟೇಟ್ಸ್ 1 ಯೂನಿಯನ್ ಟೆರಿಟರಿ ಬಿಗಿನ್ ಆನ್ ಏಪ್ರಿಲ್ 9. ಈ ಒಂದು ಇಶ್ಯೂ ನಮಗೆ GS ಪೇಪರ್ 2 ನಡಿಯಲ್ಲಿ ಪಾಲಿಟಿ ಆ್ಯಂಡ್ ಗವರ್ನೆನ್ಸ್ ಸೆಕ್ಷನ್ಗೆ ಸಂಬಂಧಪಟ್ಟಂತೆ ಕನೆಕ್ಟ್ ಆಗುತ್ತೆ. ಈ ಒಂದು ಆರ್ಟಿಕಲ್ ನಡಿಯಲ್ಲಿ 4 ಸ್ಟೇಟ್ ನಡಿಯಲ್ಲಿ ಎಲೆಕ್ಷನ್ ಪೋಲ್ಗೆ ಸಂಬಂಧಿಸಿದಂಥ ಒಂದು ಡೇಟನ್ನು ಅನೌನ್ಸ್ ಮಾಡಿದರೆ ಒಂದು ಯೂನಿಯನ್ ಟೆರಿಟರಿ ಇದೆ. ಯಾವ್ಯಾವ 4 ಸ್ಟೇಟ್ ಅಂದರೆ ಅಸ್ಸಾಂ, ಕೇರಳ, ತಮಿಳುನಾಡು, ವೆಸ್ಟ್ ಬೆಂಗಾಲ್ ಇದೆ ಹಾಗೂ ಪುಡುಚೇರಿಯನ್ನು ನೋಡ್ಬೋದು. ಒಂದು ಯೂನಿಯನ್ ಟೆರಿಟರಿಯನ್ನು ಗಮನ ಹರಿಸ್ತಾ ಇದ್ದೀವಿ. ಒಟ್ಟಾರೆಯಾಗಿ 4 ಸ್ಟೇಟ್ಸ್ಗಳಿದ್ದಾವೆ ಅಂತ ಇಲ್ಲಿ ಕ್ಲಿಯರಾಗಿ ಗೊತ್ತಾಯಿತು. ಇಲ್ಲಿ ನಮಗೆ ಬೇಕಾಗಿರ್ತಕ್ಕಂಥ ಬಹುಮುಖ್ಯವಾದಂತಹ ಇನ್ಫಾರ್ಮೇಷನ್ ಅಂತಂದರೆ ಮಾಡೆಲ್ ಕೋಡ್ ಆಫ್ ಕಂಡಕ್ಟ್. ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ಅಂದರೆ ಏನು, ಸಂವಿಧಾನಾತ್ಮಕವಾಗಿ ಯಾವ ರೀತಿಯಾದಂತಹ ಒಂದು ಪ್ರೊವಿಷನನ್ನು ಹೊಂದಿದ್ದಾವೆ, ಸ್ಟ್ಯಾಟ್ಯುಟರಿ ಬ್ಯಾಕಿಂಗ್ ಇದೆನಾ ಅಂತ ಎಲ್ಲವನ್ನು ನಾವು ಇಲ್ಲಿ ಎಕ್ಸಾಮಿನೇಷನ್ ಮಾಡಬೇಕಾಗಿದೆ. ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ಅಂತಂದರೆ ಇವಾಗ ಡೇಟನ್ನು ಅನೌನ್ಸ್ ಮಾಡಿದಾರಲ್ವಾ, ಅನೌನ್ಸ್ ಮಾಡಿ ಆದ ತಕ್ಷಣವೇ ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ಬರುತ್ತೆ. ಡೇಟ್ ಅನೌನ್ಸ್ಮೆಂಟ್ ಮಾಡಿದ್ದಾರೆ, ಇವಾಗ ಎಲೆಕ್ಷನ್ ಶೆಡ್ಯೂಲ್ಗೆ ಸಂಬಂಧಪಟ್ಟಂಥ ಒಂದು ಡೇಟನ್ನು ಫಿಕ್ಸ್ ಮಾಡಿದ್ದಾರೆ. ಇವಾಗ ಮಾಡೆಲ್ ಕೋಡ್ ಆಫ್ ಕಂಡಕ್ಟು ಈ 4 ಸ್ಟೇಟಲ್ಲಿ ಒಂದು ಯೂನಿಯನ್ ಟೆರಿಟರಿನಲ್ಲಿ ಇಂಪ್ಲಿಮೆಂಟ್ ಆಗುತ್ತೆ. ಎಲ್ಲಿ ತನೂ ಆಗುತ್ತೆ ಅಂತಂದರೆ ಎಲೆಕ್ಷನ್ ಪ್ರೋಸೆಸ್ ಕಂಪ್ಲೀಟಾಗಿ ಮುಗಿಬೇಕು, ರಿಸಲ್ಟ್ಸ್ಗಳನ್ನು ಡಿಕ್ಲೇರ್ ಮಾಡಬೇಕು. ಅಲ್ಲಿ ತನೂ ಮಾಡೆಲ್ ಕೋಡ್ ಆಫ್ ಕಂಡಕ್ಟನ್ನು ನೋಡ್ತೇವೆ. ಯಾವತ್ತು ಶೆಡ್ಯೂಲನ್ನು ಅನೌನ್ಸ್ ಮಾಡ್ತಾರಲ್ಲ ಅವತ್ತಿಂದ ಹಿಡಿದ್ಬಿಟ್ಟು ರಿಸಲ್ಟ್ ಡಿಕ್ಲರೇಷನ್ ತನೂ ನಾವು ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ಫೋರ್ಸಲ್ಲಿರೋದನ್ನು ನೋಡ್ತಾ ಇದ್ದೇವೆ. ಹಾಗಿದ್ರೆ ಈ ಒಂದು ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ಲಾ ಅಂತ ಅನಿಸ್ಕೊಳ್ಳುತ್ತಾ? ಇದನ್ನು ನಾವು ಯಾವುದೇ ರೀತಿಯಾಗಿ ಲಾ ಅಂತ ಕನ್ಸಿಡರ್ ಮಾಡೋದಿಲ್ಲ. ಇದು ಸ್ಟ್ಯಾಟ್ಯುಟರಿ ಬ್ಯಾಕಿಂಗನ್ನು ಹೊಂದಿಲ್ಲ. ಈ ಒಂದು ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ಏನಿದೆಯಲ್ಲ, ಕನ್ಸೆನ್ಸಸ್ ಬೇಸ್ಡ್ ಕೋಡ್ ಅಂತಲೇ ಹೇಳ್ಬೋದು. ಎಲ್ಲ ಪೊಲಿಟಿಕಲ್ ಪಾರ್ಟೀಸ್ಗಳು ಸೇರಿಬಿಟ್ಟು ಅಗ್ರಿ ಆಗಿರ್ತಕ್ಕಂಥ ಒಂದು ಕನ್ಸೆನ್ಸಸ್ ಬೇಸ್ಡ್ ಕೋಡ್ ಅಂತಲೇ ಹೇಳ್ತಾರೆ. ಯಾವ ರೀತಿಯಾಗಿ ಎನ್ಫೋರ್ಸ್ ಮಾಡಲಾಗುತ್ತೆ, ಆರ್ಟಿಕಲ್ 324 ನಡಿನಲ್ಲಿ ಎಲೆಕ್ಷನ್ ಕಮಿಷನ್ಗೆ ಸಂಬಂಧಪಟ್ಟಂತೆ ನೋಡ್ತೇವಲ್ವಾ. ಆರ್ಟಿಕಲ್ 324 ನಡಿನಲ್ಲಿ ಇದನ್ನು ಎನ್ಫೋರ್ಸ್ ಮಾಡಲಾಗುತ್ತೆ ಅಂತ ಹೇಳ್ಬೋದು. ಹಾಗೂ ಇಂಪ್ಲಿಮೆಂಟ್ ಮಾಡ್ತಕ್ಕಂಥ ಹಂತದಲ್ಲಿ ಸಪೋರ್ಟ್ ಮಾಡುವಂತಹ ಅದರ್ ಲಾ ಅನ್ನೋವಂಥದ್ದನ್ನು ನೋಡೋದಾದರೆ ರಿಪ್ರೆಸೆಂಟೇಷನ್ ಆಫ್ ಪೀಪಲ್ ಆ್ಯಕ್ಟ್ ಅಂತ ನೋಡ್ತೇವೆ 1951, ಹಾಗೂ ಇಂಡಿಯನ್ ಪೀನಲ್ ಕೋಡ್ IPC ಆಗಿರ್ಬೋದು, CRPCನ ಒಂದು ಸಪೋರ್ಟ್ನ ಮುಖಾಂತರ ಇಂಪ್ಲಿಮೆಂಟನ್ನು ಮಾಡಲಾಗುತ್ತೆ ಅಥವಾ ಎನ್ಫೋರ್ಸನ್ನು ಮಾಡಲಾಗುತ್ತೆ ಅಂತ ಹೇಳ್ಬೋದು. ಮೇಜರ್ ಆಬ್ಜೆಕ್ಟಿವ್ ಏನಪ್ಪ ಈ ಒಂದು ಮಾಡೆಲ್ ಕೋಡ್ ಆಫ್ ಕಂಡಕ್ಟನ್ನು ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ, ಜಾರಿಗೆ ತರ್ತಾ ಇದ್ದಾರೆ ಅಂತಂದರೆ ಪೊಲಿಟಿಕಲ್ ಪಾರ್ಟೀಸ್ಗಳಿಗೆ ಒಂದು ಡೈರೆಕ್ಷನನ್ನು ನೀಡ್ತಾ ಇದ್ದಾರೆ ಅಂತಲೇ ಅರ್ಥ ಅಲ್ವಾ. ಇಲ್ಲಿ ಒಂದು ಎಲೆಕ್ಷನ್ ಪ್ರೋಸೆಸ್ ಅಂತ ಬಂದಾಗ ಫೇರ್ ಆಗಿರ್ತಕ್ಕಂಥ ಎಲೆಕ್ಷನನ್ನು ಕಂಡಕ್ಟ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ, ಪೀಸ್ಫುಲ್ಲಾಗಿ ಎಲೆಕ್ಷನನ್ನು ಕಂಡಕ್ಟ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ, ಅದರಲ್ಲೂ ಲೆವೆಲ್ ಪ್ಲೇಯಿಂಗ್ ಫೀಲ್ಡನ್ನು ನಾವು ಪ್ರೊವೈಡ್ ಮಾಡಬೇಕಾಗುತ್ತೆ. ಫ್ರೀ ಆ್ಯಂಡ್ ಫೇರ್ ಎಲೆಕ್ಷನನ್ನು ಎನ್ಶೋರ್ ಮಾಡಬೇಕು ಅಂತ. ಇವಾಗ ಪ್ರಸ್ತುತವಾಗಿ ಎಲೆಕ್ಟ್ ಆಗಿರ್ತಕ್ಕಂಥ ಸರ್ಕಾರ ಅಥವಾ ಜಾರಿಯಲ್ಲಿರ್ತಕ್ಕಂಥ ಸರ್ಕಾರಗಳು ಆಫಿಷಿಯಲ್ ಮಷಿನರೀಸ್ಗಳನ್ನು ಯೂಸ್ ಮಾಡೋದ್ರ ಮುಖಾಂತರ ಅವರು ಮಿಸ್ಯೂಸ್ ಮಾಡ್ಕೋಬೋದಲ್ವಾ, ಕ್ಯಾಂಪೇನ್ನ ಸಂದರ್ಭದಲ್ಲಿ ಯೂಸ್ ಮಾಡ್ಕೋಬೋದಲ್ವಾ. ಇದನ್ನು ರೆಗ್ಯುಲೇಷನ್ ಮಾಡಲಿಕ್ಕೆ ಮಾಡೆಲ್ ಕೋಡ್ ಆಫ್ ಕಂಡಕ್ಟು ಸಹ ಸಹಕಾರಿ ಆಗೋದನ್ನು ಗಮನಿಸ್ಬೋದು. ಹಾಗಿದ್ರೆ ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ಇವಾಗ ಜಾರಿಗೆ ಬಂದಿದೆ ಅಂತಂದಾಗ ಯಾವ ರೀತಿಯಾದಂಥ ರಿಸ್ಟ್ರಿಕ್ಷನ್ಸ್ಗಳನ್ನು ಇಲ್ಲಿ ಹಾಕ್ತಾರೆ ಅಂತ ನೋಡಬೇಕು. ಪ್ರಸ್ತುತವಾಗಿರ್ತಕ್ಕಂಥ ಸರ್ಕಾರ ಏನು ಮಾಡಬಾರ್ದು, ಹೊಸದಾಗಿ ಏನು ಸ್ಕೀಮ್ಸನ್ನು ಅಥವಾ ಪ್ರಾಜೆಕ್ಟ್ಗಳನ್ನು ಅನೌನ್ಸ್ ಮಾಡುವಂತಿಲ್ಲ. ಹಾಗೂ ಯಾವುದೇ ರೀತಿಯಂಥ ಫಂಡ್ಸನ್ನು ಸಹ ಗ್ರ್ಯಾಂಟ್ ಮಾಡುವಂತಿಲ್ಲ. ಯಾವುದೇ ರೀತಿಯಾಗಿ ಹೊಸ ರೋಡನ್ನು ಕನ್ಸ್ಟ್ರಕ್ಟ್ ಮಾಡ್ತೇವೆ, ರೈಲ್ವೆಯನ್ನು ಕನ್ಸ್ಟ್ರಕ್ಷನ್ ಮಾಡ್ತೇವೆ, ಸ್ಯಾನಿಟೇಷನ್ ವರ್ಕನ್ನು ತೆಗೆದುಕೊಂಡು ಬರ್ತೇವೆ ಅಂತ ಈ ರೀತಿಯಾಗಿ ಪ್ರಾಮಿಸಸ್ಗಳನ್ನು ಸಹ ಮಾಡುವಂತಿಲ್ಲ. ಅಂದರೆ ಇನ್ಫ್ರಾಸ್ಟ್ರಕ್ಚರ್ಗೆ ಸಂಬಂಧಪಟ್ಟಂಥ ಪ್ರಾಮಿಸಸ್ಸನ್ನು ಮಾಡುವಂತಿಲ್ಲ. ಅಡ್ಹಾಕ್ ಅಪಾಯಿಂಟ್ಮೆಂಟ್ಸ್ಗಳನ್ನು ಸಹ ಮಾಡುವಂತಿಲ್ಲ. ಟೆಂಪ್ರರಿ ಬೇಸಿಸ್ನ ಆಧಾರದ ಮೇಲೆ ಅಪಾಯಿಂಟ್ಮೆಂಟ್ಗಳನ್ನು ಸಹ ಇಲ್ಲಿ ಮಾಡುವಂತಿಲ್ಲ. ಹಾಗಾಗಿ ಸರ್ಕಾರ ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ಇರತಕ್ಕಂಥ ಸಂದರ್ಭದಲ್ಲಿ ಹೊಸ ನೋಟಿಫಿಕೇಷನ್ಸನ್ನು ಮಾಡೋದಿಲ್ಲ. ಇದು ನಿಮಗೆ ಕ್ಲಿಯರಾಗಿ ಗೊತ್ತಿರುತ್ತೆ. ಇವಾಗ ನೋಡಿ, ಒಂದು ವೇಳೆ ಸರ್ಕಾರ ಹೊಸ ಯೋಜನೆಯನ್ನು ಅನೌನ್ಸ್ ಮಾಡಿದ್ದಾರೆ ಅಂತ ಅಂದ್ಕೊಳ್ಳಿ. ಈ ಒಂದು ಹಂತದಲ್ಲಿ ವೋಟರ್ಸ್ಗಳ ಬಿಹೇವಿಯರಲ್ಲಿ ಶಿಫ್ಟ್ ಮಾಡ್ದಂಗೆ ಆಗುತ್ತೆ. ವೋಟರ್ಸ್ಗಳು ಏನು ಮಾಡ್ತಾರೆ, ಪ್ರಸ್ತುತವಾಗಿರ್ತಕ್ಕಂಥ ಸರ್ಕಾರವನ್ನೇ ನಾವು ಮತ್ತೆ ಎಲೆಕ್ಟ್ ಮಾಡಬೇಕು ಅನ್ನುವಂಥದ್ದನ್ನು ಡಿಸೈಡ್ ಮಾಡ್ತಾರೆ. ಹಾಗಾಗಿ ಇಲ್ಲಿ ಇನ್ಫ್ಲೂಯೆನ್ಸ್ ಮಾಡುವಂಥ ಸಾಧ್ಯತೆ ಇರುತ್ತೆ. ಲೆವೆಲ್ ಪ್ಲೇಯಿಂಗ್ ಫೀಲ್ಡನ್ನು ನಾವು ಪ್ರೊವೈಡ್ ಮಾಡಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಹೊಸದಾಗಿ ಏನು ಅಪಾಯಿಂಟ್ಮೆಂಟು ಮಾಡೋಂಗಿಲ್ಲ, ಹೊಸದಾಗಿ ಅನೌನ್ಸ್ಮೆಂಟನ್ನು ಮಾಡುವಂತಿಲ್ಲ, ಹಾಗೂ ಕನ್ಸ್ಟ್ರಕ್ಷನ್ ಸಂಬಂಧಪಟ್ಟಂತೆ ಆ್ಯಕ್ಟಿವಿಟೀಸ್ಗಳನ್ನು ತರುವಂತಿಲ್ಲ, ಫಂಡನ್ನು ಸಹ ತರುವಂತಿಲ್ಲ ಅಂತ ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ನಡಿನಲ್ಲಿ ಇರತಕ್ಕಂಥ ಒಂದು ಪ್ರೊವಿಷನ್ ಆಗಿದೆ. ಹಾಗೂ ಮೆಂಬರ್ಸ್ಗಳಾಗಿರ್ಬೋದು, ಮಿನಿಸ್ಟರ್ಸ್ಗಳಾಗಿರ್ಬೋದು, ಸರ್ಕಾರಿ ವೆಹಿಕಲ್ಸ್ಗಳನ್ನು ಮಿಸ್ಯೂಸ್ ಮಾಡ್ಕೊಳ್ಳುವಂತಿಲ್ಲ, ಸ್ಟಾಫ್ಗಳನ್ನು ಮಿಸ್ಯೂಸ್ ಮಾಡ್ಕೊಳ್ಳುವಂತಿಲ್ಲ, ರಿಸೋರ್ಸಸ್ಗಳನ್ನು ಯೂಸ್ ಮಾಡುವಂತಿಲ್ಲ ಅಂತ ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ನಡಿನಲ್ಲಿ ಕಾಣಬಹುದು. ಈ ಮಿನಿಸ್ಟರ್ಸ್ಗಳು ಸಮ್ಟೈಮ್ಸ್ ಆಫಿಷಿಯಲ್ ವಿಸಿಟನ್ನು ಹಾಗೂ ಅವರ ಒಂದು ಕ್ಯಾಂಪೇನನ್ನು ಸಿಂಕ್ ಮಾಡ್ತಕ್ಕಂಥ ಸಾಧ್ಯತೆ ಇರುತ್ತೆ. ಇದನ್ನು ಅವಾಯ್ಡ್ ಮಾಡಬೇಕು ಅಂತ.
ಪಬ್ಲಿಕ್ ಫಂಡ್ ಅಂತ ಬಂದಾಗ ಕ್ಯಾಂಪೇನ್ ಪಬ್ಲಿಸಿಟಿಗೋಸ್ಕರ ಯೂಸ್ ಮಾಡಬಾರ್ದಲ್ವಾ. ಈ ಒಂದು ಪಬ್ಲಿಕ್ ಫಂಡನ್ನು ಯೂಸ್ ಮಾಡೋದು ಪಬ್ಲಿಕ್ನ ಒಂದು ವೆಲ್ಫೇರ್ಗೋಸ್ಕರ, ಆದರೆ ಕ್ಯಾಂಪೇನ್ಗೋಸ್ಕರ ಯೂಸ್ ಮಾಡಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಮಾಡೆಲ್ ಕೋಡ್ ಆಫ್ ಕಂಡಕ್ಟನ್ನು ನಾವು ನೋಡ್ತಾ ಇದ್ದೇವೆ. ಸೊ ಇಲ್ಲಿ ಸರ್ಕಾರನೂ ಕೂಡ ಯಾವುದೇ ರೀತಿಯಾದಂಥ ಅಚೀವ್ಮೆಂಟ್ಸ್ಗಳನ್ನು ಹೈಲೈಟ್ ಮಾಡೋದ್ರ ಮುಖಾಂತರ ಅಡ್ವರ್ಟೈಸಸನ್ನು ಮಾಡುವಂತಿಲ್ಲ. ಜೊತೆಗೆ ಪಬ್ಲಿಕಲಿ ಒಂದು ಮನಿಯನ್ನು ಆಫರ್ ಮಾಡೋದ್ರ ಮುಖಾಂತರ ವೋಟರ್ಸ್ಗಳನ್ನು ಇನ್ಫ್ಲೂಯೆನ್ಸ್ ಮಾಡುವಂತಿಲ್ಲ ಅಂತ ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ಇಲ್ಲಿ ಹೇಳುತ್ತೆ. ಸೊ ಇಲ್ಲಿ ಕ್ಯಾಂಪೇನ್ ಕಂಡಕ್ಟ್ ಮಾಡ್ತಕ್ಕಂಥ ಒಂದು ರೂಲ್ಸ್ಗಳು ಏನಿರುತ್ತೆ ಅಂತಂದರೆ, ನಾರ್ಮಲಿ ಇವಾಗ ಪೊಲಿಟಿಕಲ್ ಪಾರ್ಟೀಸ್ಗಳು ತಮ್ಮ ಒಂದು ಕ್ಯಾಂಪೇನನ್ನು ಮಾಡ್ಬೋದು, ಪಾಲಿಸಿ ಕ್ರಿಟಿಸಿಸಮನ್ನು ಮಾಡಲಿಕ್ಕೆ ಅಲೌ ಮಾಡ್ತಾರೆ ಅಂತ ಹೇಳ್ಬೋದು, ಪಬ್ಲಿಕಲಿ ಅವ್ರು ಮೀಟಿಂಗನ್ನು ಮಾಡ್ಬೋದು ವಿತ್ ಪರ್ಮಿಷನ್ನಲ್ಲಿ ಮಾಡಬೇಕಾಗುತ್ತೆ. ಪ್ರೊಹಿಬಿಟೆಡ್ ಮಾಡ್ತಾ ಇರುವಂಥದ್ದು ಏನಂತಂದರೆ, ಮೀಟಿಂಗ್ ಮಾಡುವಂಥ ಹಂತದಲ್ಲಿ ಒಂದು ಕಮ್ಯುನಿಟಿ ಆಧಾರದ ಮೇಲೆ, ಲ್ಯಾಂಗ್ವೇಜ್ನ ಆಧಾರದ ಮೇಲೆ, ರಿಲಿಜಿಯಸ್ ಆಸ್ಪೆಕ್ಟ್ನ ಆಧಾರದ ಮೇಲೆ ಒಂದು ಅಪೀಲಿಂಗನ್ನು ಕೊಡುವಂತಿಲ್ಲ, ರಿಕ್ವೆಸ್ಟನ್ನು ಮಾಡ್ಕೊಳ್ಳುವಂತಿಲ್ಲ, ಪರ್ಸ್ನಲ್ ಅಟ್ಯಾಕನ್ನು ಮಾಡುವಂತಿಲ್ಲ, ಹೇಟ್ ಸ್ಪೀಚನ್ನು ಪ್ರಮೋಟ್ ಮಾಡುವಂತಿಲ್ಲ, ಬ್ರೈಬರಿಯನ್ನು ಕೊಡುವಂತಿಲ್ಲ. ಈ ರೀತಿಯಾಗಿ ರೆಸ್ಟ್ರಿಕ್ಷನ್ಸನ್ನು ಹಾಕಿರ್ತಾರೆ, ಕಂಪ್ಲೀಟ್ ಆಗಿ ಪ್ರೊಹಿಬಿಟ್ ಮಾಡಿರ್ತಾರೆ ಅಂತಲೇ ಹೇಳ್ಬೋದು. ಪೋಲಿಂಗ್ ಡೇ ಇದ್ದಾಗೂ ಸಹ ಮನಿಯನ್ನು ಕೊಡೋದಾಗಲಿ ಗಿಫ್ಟನ್ನು ಕೊಡೋದಾಗಲಿ ಮಾಡುವಂತಿಲ್ಲ. ಜೊತೆಗೆ ಪೋಲಿಂಗ್ ಸ್ಟೇಷನ್ನ ನಿಯರೆಸ್ಟ್ ಏರಿಯಾದಲ್ಲಿ ಯಾವುದೇ ರೀತಿಯಾಗಿ ಬ್ಯಾನರ್ಸ್ಗಳನ್ನು ಹಾಕಬಾರ್ದು ಅಂತ ರೆಸ್ಟ್ರಿಕ್ಷನ್ಸನ್ನು ಮಾಡಿರ್ತಾರೆ. ಈ ಒಂದು ಮಾಡೆಲ್ ಕೋಡ್ ಆಫ್ ಕಂಡಕ್ಟನ್ನು ಪ್ರಪ್ರಥಮವಾಗಿ ಕೇರಳ ಸ್ಟೇಟ್ನಲ್ಲಿ ಜಾರಿಗೆ ತರಲಾಗುತ್ತೆ. 1960ನಲ್ಲಿ ಕೇರಳ ಫಸ್ಟ್ ಟೈಮ್ ಈ ಒಂದು ಎಲೆಕ್ಷನ್ ಕೋಡನ್ನು ಅಡಾಪ್ಟ್ ಮಾಡ್ಕೊಳ್ಳುತ್ತೆ ಅಂತ ಹೇಳ್ಬೋದು. ಇದಾದ ನಂತರ 1974ರಲ್ಲಿ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಫಾರ್ಮಲಿ ಮಾಡೆಲ್ ಕೋಡ್ ಆಫ್ ಕಂಡಕ್ಟನ್ನು ಜಾರಿಗೆ ತರುತ್ತೆ ಅಂತ ಹೇಳ್ಬೋದು. ಸೊ ಅದಾದ ನಂತರ ಒಂದು 1979 ನಡಿನಲ್ಲಿ ಕಂಪ್ಲೀಟಾಗಿ ರೂಲಿಂಗ್ ಪಾರ್ಟಿಗೆ ಇದನ್ನು ಎಕ್ಸ್ಟೆನ್ಷನ್ ಮಾಡ್ತಾ ಬರುತ್ತೆ ಅಂತ ಗಮನಿಸ್ಬೋದು. ಮೊದಲು ಸ್ಟೇಟಲ್ಲಿ ಇಂಪ್ಲಿಮೆಂಟ್ ಆಗಿರೋದನ್ನು ನೋಡ್ತಾ ಇದ್ದೀವಿ. ಎಲೆಕ್ಷನ್ ಕೋಡ್ ಅಂತ ಜಾರಿಗೆ ತಂದಿರ್ತಾರೆ ಕೇರಳದಲ್ಲಿ. ಇದಾದ ನಂತರ ನ್ಯಾಷನಲ್ ಲೆವೆಲಲ್ಲಿ ಬರ್ತಾ ಇರೋದನ್ನು ನಾವು ನೋಡ್ತಾ ಇದ್ದೇವೆ. ಸೊ ಅಂಡರ್ ಆರ್ಟಿಕಲ್ 324 ಎಲೆಕ್ಷನ್ ಕಮಿಷನ್ಗೆ ಇರತಕ್ಕಂಥ ಒಂದು ಪವರನ್ನು ನೋಡ್ಬೋದು. ಇವರು ಸರಿಯಾಗಿ ಒಂದು ಎಲೆಕ್ಷನ್ ಕಂಟ್ರೋಲನ್ನು ಮಾಡ್ತಾರೆ, ಸೂಪರ್ವೈಸ್ ಮಾಡ್ತಾರೆ ಡೈರೆಕ್ಟ್ಲಿ ಅನ್ನುವಂಥದ್ದನ್ನು ನಾವು ಗಮನ ಹರಿಸ್ಬೋದು. ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಇಷ್ಟು ಪಾಯಿಂಟ್ಗಳನ್ನು ಈ ಒಂದು ಇಶ್ಯೂಗೆ ಸಂಬಂಧಪಟ್ಟಂತೆ ನಾವು ಕನೆಕ್ಟ್ ಮಾಡ್ಬೋದು. ಇನ್ನು ಮುಂದಿನದಾಗಿ ಆಯಿಲ್ ಪ್ರೈಸಸ್ ರಿಫ್ಲೆಕ್ಟ್ ಜಿಯೋಪಾಲಿಟಿಕಲ್ ರಿಸ್ಕ್ಸ್ ನಾಟ್ ಓನ್ಲಿ ಸಪ್ಲೈ. ಈ ಒಂದು ಇಶ್ಯೂ ನಮಗೆ GS ಪೇಪರ್ 2 ನಡಿಯಲ್ಲಿ ಇಂಟರ್ನ್ಯಾಷನಲ್ ರಿಲೇಷನ್ಗೆ ಸಂಬಂಧಪಟ್ಟಂತೆ ಗ್ಲೋಬಲ್ ಜಿಯೋಪಾಲಿಟಿಕ್ಸ್ನ ಆಧಾರದ ಮೇಲೆ ಕನೆಕ್ಟ್ ಮಾಡುವಂಥದ್ದು. ಪ್ರಸ್ತುತವಾಗಿ ಆಯಿಲ್ ಪ್ರೈಸಸ್ಗಳು ಯಾವ ರೀತಿಯಾಗಿ ಜಿಯೋಪಾಲಿಟಿಕಲ್ ರಿಸ್ಕನ್ನು ಕ್ರಿಯೇಟ್ ಮಾಡುತ್ತೆ, ಇದರೊಂದಿಗೆ ನಾವು ಮಾರ್ಕೆಟ್ ಲೆವೆಲಲ್ಲಿ ಆಗ್ತಾ ಇರುವಂಥ ಒಂದು ಬದಲಾವಣೆ, ಸಪ್ಲೈ ಲೆವೆಲಲ್ಲಿ ಆಗ್ತಾ ಇರುವಂಥ ಒಂದು ಬದಲಾವಣೆಯನ್ನು ಇಲ್ಲಿ ಕನೆಕ್ಟ್ ಮಾಡುವಂಥದ್ದು. ವೆಸ್ಟ್ ಏಷ್ಯಾದಲ್ಲಿ ನಡೀತಾ ಇರುವಂಥ ಒಂದು ವಾರ್ ಸಿಚುವೇಶನ್, ಟೆನ್ಷನ್ನಿಂದಾಗಿ ಇನ್ಸ್ಟೆಬಿಲಿಟಿ ಕ್ರಿಯೇಟ್ ಆಗಿದೆ. ಇದರಿಂದ ಕ್ರೂಡ್ ಪ್ರೈಸಸ್ಸು ಹೆಚ್ಚಾಗಿರೋದನ್ನು ನೋಡ್ತಾ ಇದ್ದೇವೆ. ನಿಯರ್ಲಿ $118 ಪರ್ ಬ್ಯಾರಲ್ನ ಆಧಾರದ ಮೇಲೆ ನಾವು ಪೇ ಮಾಡಬೇಕಾಗಿರ್ತಕ್ಕಂಥ ಸ್ಥಿತಿಗತಿಗಳಿದ್ದಾವೆ. ಇಲ್ಲಿ ಕಾರಣ ಏನು? ಸಪ್ಲೈ ಲೆವೆಲಲ್ಲಿ ಸರಿಯಾಗಿ ಆಗ್ತಾ ಇಲ್ಲ, ಟೆನ್ಷನ್ ಕ್ರಿಯೇಟ್ ಆಗಿದೆ. ಇದನ್ನು ಹೊರತುಪಡಿಸಿ ಪ್ರೈಸಸ್ಗಳು ಹೆಚ್ಚಾಗಲಿಕ್ಕೆ ಕಾರಣಗಳು ಏನಿರ್ಬೋದು? ಫಿನಾನ್ಷಿಯಲ್ ರಿಸ್ಕನ್ನು ನಾವು ಇಲ್ಲಿ ಗಮನ ಹರಿಸ್ಬೋದು, ಹಾಗೂ ಶಿಪ್ಪಿಂಗ್ಗೆ ಸಂಬಂಧಪಟ್ಟಂಥ ಡಿಸ್ರಪ್ಷನ್ಸನ್ನು ನಾವು ಕಾಣ್ತಾ ಇದ್ದೇವೆ. ಪೊಲಿಟಿಕಲ್ ಲೆವೆಲಲ್ಲಿಯೂ ಸಹ ಕೆಲವೊಂದಿಷ್ಟು ಅನ್ಸರ್ಟನಿಟಿಯನ್ನು ಗಮನ ಹರಿಸ್ಬೋದು. ಇನ್ಶೂರೆನ್ಸ್ ಹಾಗೂ ಫ್ರೈಟ್ ಕಾಸ್ಟ್ಗಳು ಜಾಸ್ತಿ ಆಗ್ತಾ ಇರೋದ್ರಿಂದನೂ ಸಹ ಆಯಿಲ್ನ ಒಂದು ಬೆಲೆ ಹೆಚ್ಚಾಗ್ತಾ ಇದೆ ಅಂತಲೇ ಗಮನ ಹರಿಸ್ಬೋದು. ಇಲ್ಲಿ ಸ್ಟ್ರಾಟಜಿಕ್ ಮ್ಯಾರಿಟೈಮ್ ಚೆಕ್ ಪಾಯಿಂಟ್ಸ್ಗಳನ್ನು ಕನೆಕ್ಟ್ ಮಾಡಿದ್ದೇ ಆದರೆ ಸ್ಟ್ರೇಟ್ ಆಫ್ ಹಾರ್ಮೂಸ್ ಬಗ್ಗೆ ನೋಡಿದ್ದೀವಿ. ಸ್ಟ್ರೇಟ್ ಆಫ್ ಹಾರ್ಮೂಸ್ ಅಂತ ಬಂದಾಗ ಗ್ಲೋಬಲ್ ಲೆವೆಲಲ್ಲಿ ಆಗ್ತಾ ಇರುವಂಥ ಒಂದು ಟ್ರೇಡಲ್ಲಿ ನಿಯರ್ಲಿ 20% ಅಷ್ಟು ಕಾಂಟ್ರಿಬ್ಯೂಷನನ್ನು ಮಾಡ್ತಾ ಇದೆ. ಅದರಲ್ಲೂ ಗ್ಲೋಬಲ್ ಆಯಿಲ್ ಟ್ರೇಡ್ಗೆ ಸಂಬಂಧಪಟ್ಟಂತೆ ಇಲ್ಲಿ ಪಾಸ್ ಆಗ್ತಾ ಇರುವಂಥ ಒಂದು ರೂಟನ್ನು ನೋಡ್ತಾ ಇದ್ದೇವೆ. ಹಾಗೂ ಬಾಬ್ ಎಲ್ ಮೆಂಡಬ್ ಅನ್ನುವಂಥ ಒಂದು ರೂಟನ್ನು ನೋಡ್ಬೋದು. ಬಾಬ್ ಎಲ್ ಮೆಂಡಬ್ ಮತ್ತು ಸ್ವೇಜ್ ಕೆನಾಲ್ಗೆ ಸಂಬಂಧಪಟ್ಟಂತೆ 10% ಅಷ್ಟು ಕ್ರೂಡ್ ಆಯಿಲ್ ಪಾಸಸ್ ಆಗ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಬಾಬ್ ಎಲ್ ಮೆಂಡಬ್ ಹಾಗೂ ಸೂಯೆಜ್ ಕೆನಾಲ್ನ ಒಂದು ಕಾರಿಡಾರನ್ನು ತೆಗೆದುಕೊಳ್ಳುವಂಥದ್ದಾದರೆ ಇದನ್ನು ಸಹ ಸ್ಟ್ರಾಟಜಿಕಲಿ ಇಂಪಾರ್ಟೆಂಟ್ ಚೆಕ್ ಪಾಯಿಂಟ್ ಅಂತ ಅನಿಸ್ಕೊಳ್ಳುತ್ತೆ. ಈ ಒಂದು ಸೂಯೆಜ್ ಕೆನಾಲ್ ಮೆಡಿಟೇರಿಯನ್ ಸೀ ಟು ರೆಡ್ ಸಿಗೆ ಕನೆಕ್ಟ್ ಮಾಡ್ತಕ್ಕಂಥ ಒಂದು ರೂಟ್ ಆಗಿದೆ. ಇಲ್ಲಿನೂ ಸಹ ಒಂದು ಗ್ಲೋಬಲ್ ಲೆವೆಲಲ್ಲಿ ಆಯಿಲ್ ಶಿಪ್ಪಿಂಗ್ ಆಗ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಸ್ಟ್ರೇಟ್ ಆಫ್ ಹಾರ್ಮೂಸ್ನ ಒಂದು ಕಾಂಟ್ರಿಬ್ಯೂಷನ್ ಹೆಚ್ಚಾಗಿರೋದನ್ನು ಗಮನ ಹರಿಸ್ತಾ ಇದ್ದೀವಿ. ಈ ಒಂದು ಅನ್ಸರ್ಟನಿಟಿಯನ್ನು ಟ್ಯಾಕಲ್ ಮಾಡಬೇಕು, ಆಯಿಲ್ ಪ್ರೈಸಸ್ಗಳು ಕಡಿಮೆ ಆಗಬೇಕು ಅಂತಂದರೆ ಸಪ್ಲೈ ಮೇಲೆ ನಾವು ನಿಗಾ ವಹಿಸಬೇಕು. ಕೆಲವು ರಾಷ್ಟ್ರಗಳಲ್ಲಿ ಆಲ್ರೆಡಿ ಸ್ಟಾಕ್ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ಸ್ಟ್ರಾಟಜಿಕ್ ಪೆಟ್ರೋಲಿಯಂ ರಿಸರ್ವ್ಸ್ಗಳು ಅವೈಲೇಬಲ್ ಇರ್ತಕ್ಕಂಥದ್ದನ್ನು ಗಮನ ಹರಿಸ್ಬೋದು. ಈ ಒಂದು ಎಮರ್ಜೆನ್ಸಿ ಸಿಚುವೇಶನ್ ಅಡಿಯಲ್ಲಿ ಪ್ರಪ್ರಥಮವಾಗಿ ಸಪ್ಲೈ ಶಾಕನ್ನು ಅಬ್ಸರ್ವ್ ಮಾಡ್ಕೋಬೇಕಾಗಿದೆ. ಮಾರ್ಕೆಟಲ್ಲಿರುವಂಥ ಒಂದು ಪ್ರೈಸನ್ನು ಸಹ ನಾವು ಸ್ಟೇಬಲ್ ಮಾಡಬೇಕಾಗಿದೆ. ಪ್ಯಾನಿಕ್ ಸಿಚುವೇಷನನ್ನು ಹ್ಯಾಂಡಲ್ ಮಾಡಬೇಕಾಗಿದೆ. ಪ್ಯಾನಿಕ್ ಆಗಿರೋ ಕಾರಣ ಏನಂತಂದರೆ ಪ್ರೈಸಸ್ಗಳು
ಹೈಕ್ ಆಗಿರೋದನ್ನು ಸಪ್ಲೈ ಆಲ್ರೆಡಿ ಕಡಿಮೆ ಆಗಿದೆ ಅಂತಲೇ ಗಮನ ಹರಿಸ್ಬೋದು. ಸೊ ಈ ಒಂದು ಹಂತದಲ್ಲಿ G7 ಕಂಟ್ರೀಸ್ಗಳು ಏನು ಮಾಡ್ತಾ ಇದೆ ಅಂತಂದರೆ ಅವರಲ್ಲಿರುವಂತಹ ಲಾರ್ಜ್ ರಿಸರ್ವ್ಸ್ ಏನಿದೆಯಲ್ಲ ಅವುಗಳನ್ನು ರಿಲೀಸ್ ಮಾಡಲಿಕ್ಕೆ ಮುಂದಾಗ್ತಾ ಇರುವಂಥದ್ದು. ಸೊ ಇವಾಗ ಸಪ್ಲೈನಲ್ಲಿ ಆಗ್ತಾ ಇರುವಂಥ ಒಂದು ಮಿಸ್ ಮ್ಯಾಚಸನ್ನು, ಅದರಲ್ಲೂ ಮಾರ್ಕೆಟಲ್ಲಿ ಆಗ್ತಾ ಇರುವಂಥ ಪ್ರೈಸಸನ್ನು ಸ್ಟೆಬಿಲೈಸ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಜನರಲಿ ಒಂದು ಸ್ಟಾಕ್ ಆಗಿರ್ತಕ್ಕಂತಹ ರಿಸೋರ್ಸಸ್ಗಳನ್ನು ಯಾವಾಗ ರಿಲೀಸ್ ಮಾಡ್ತಾರೆ ಅಂದರೆ ಸಪ್ಲೈ ಲೆವೆಲಲ್ಲಿ ಒಂದು ಚೇಂಜಸ್ ಆದಾಗ, ಅದು ಫಿಸಿಕಲ್ ಶಾರ್ಟೇಜ್ ಇರುತ್ತಲ್ಲ ಆ ಒಂದು ಹಂತದಲ್ಲಿ. ಇದಾದ ನಂತರ ಮಾರ್ಕೆಟ್ ಲೆವೆಲಲ್ಲಿ ಒಂದು ಸ್ಟೆಬಿಲೈಸೇಷನ್ನ ತರಬೇಕು ಅನ್ನುವಂಥ ನಿಟ್ಟಿನಲ್ಲಿ ರಿಲೀಸ್ ಮಾಡ್ತಾರೆ. ಲಾರ್ಜ್ ಸ್ಕೇಲಲ್ಲಿ ಸ್ಟಾಕ್ನಿಂದ ರಿಲೀಸ್ ಮಾಡ್ತಾ ಇರೋದನ್ನು ನೋಡ್ತಾ ಇದ್ದೇವೆ. ಸೊ ಇವಾಗ ಪ್ರಸ್ತುತವಾಗಿ ಗ್ಲೋಬಲ್ ಲೆವೆಲಲ್ಲಿರುವಂಥ ಒಂದು ಆಯಿಲ್ ಬೆಂಚ್ ಮಾರ್ಕನ್ನು ನಾವು ನೋಡುವಂಥದ್ದಾದರೆ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಎಕ್ಸಾಮ್. ಕ್ರೂಡ್ ಆಯಿಲ್ ರಿಸೋರ್ಸಸ್ಗಳ ಆಧಾರದ ಮೇಲೆ ಸ್ಟ್ಯಾಂಡರ್ಡ್ಸ್ಗಳನ್ನು ನಾವು ಇಲ್ಲಿ ಗಮನ ಹರಿಸ್ಬೋದು. ಬ್ರೆಂಟ್ ಕ್ರೂಡ್ ಅಂತ ಕರೀತಾರೆ. ಎಲ್ಲಿಂದ ಕಂಡು ಬರುತ್ತೆ ಅಂತಂದರೆ ನಾರ್ತ್ ಸಿ ಏರಿಯಾ. ನಾರ್ತ್ ಸಿ ಎಲ್ಲಿದೆ ಅಂತಂದರೆ UK ಹಾಗೂ ನಾರ್ವೇದ ಮಧ್ಯೆ ಇರೋದನ್ನು ನೋಡ್ಬೋದು. ಸೊ ಇಲ್ಲಿ ಬ್ರೆಂಟ್ ಕ್ರೂಡ್ ಅಂತ ಬಂದಾಗ ಒರಿಜಿನ್ನ ಆಧಾರದ ಮೇಲೆ ನಾವು ನೋಡ್ತಾ ಇದ್ವಿ, ನಾರ್ತ್ ಸಿಯಿಂದ ಬರ್ತಾ ಇರುವಂಥದ್ದು. ಜನರಲಿ ಇದು ಗ್ಲೋಬಲ್ ಮಾರ್ಕೆಟನ್ನು ಪ್ರೊವೈಡ್ ಮಾಡುತ್ತೆ. ಸಾಕಷ್ಟು ಕಂಟ್ರೀಸ್ಗಳು ಬ್ರೆಂಟ್ ಕ್ರೂಡನ್ನು ಯೂಸ್ ಮಾಡ್ತಾರೆ. ಆಫ್ರಿಕನ್ ಕಂಟ್ರೀಸ್ ಆಗಿರ್ಬೋದು, ಯುರೋಪಿಯನ್ ಕಂಟ್ರೀಸ್, ಮಿಡಲ್ ಈಸ್ಟ್ ಆಗಿರ್ಬೋದು, ಏಷ್ಯಾದಲ್ಲಿ ಸಾಕಷ್ಟು ಏರಿಯಾಗಳು. ಸೊ ಇವೆಲ್ಲವನ್ನು ನೋಡಿದಾಗ ಗ್ಲೋಬಲ್ ಮಾರ್ಕೆಟು ಜಾಸ್ತಿ ಒಂದು ಬ್ರೆಂಟ್ ಕ್ರೂಡನ್ನು ಯೂಸ್ ಮಾಡ್ತಾ ಇರೋದಾಗಿ ಗಮನ ಹರಿಸ್ಬೋದು. ಟ್ರಾನ್ಸ್ಪೋರ್ಟೇಷನ್ ಅಂತ ಬಂದಾಗ ಸೀನ ಮುಖಾಂತರ ಟ್ರಾನ್ಸ್ಪೋರ್ಟೇಷನ್ನ ಮಾಡುತ್ತೆ. ಪ್ರೈಸಿಂಗ್ ರೋಲ್ ಇಂಟರ್ನ್ಯಾಷನಲ್ ಬೆಂಚ್ ಮಾರ್ಕನ್ನು ನಾವಿಲ್ಲಿ ಗಮನ ಹರಿಸ್ತಾ ಇದ್ದೇವೆ. ಎನದರ್ ಸ್ಟ್ಯಾಂಡರ್ಡ್ ಅಂತಂದರೆ ವೆಸ್ಟ್ ಟೆಕ್ಸಾಸ್ ಇಂಟರ್ಮೀಡಿಯೇಟ್ಸ್. ಇದರ ಒಂದು ಒರಿಜಿನ್ US ಬೇಸ್ಡ್ ಆಯಿಲ್ ಫೀಲ್ಡ್ಸ್. ಟೆಕ್ಸಾಸ್ ಆಗಿರ್ಬೋದು, ನಾರ್ತ್ ಡಕೋಟಾ ಇವೆಲ್ಲವೂ ಸಹ ಎಕ್ಸಾಂಪಲ್ ಆಗುತ್ತೆ. ಇಲ್ಲಿ ಬೆಂಚ್ ಮಾರ್ಕ್ ಅಂತಂದರೆ US ಆಯಿಲ್ ಮಾರ್ಕೆಟೇ ಇಲ್ಲಿ ಕಂಪ್ಲೀಟಾಗಿ ಒಂದು ಫಿಕ್ಸೇಷನನ್ನು ಮಾಡುತ್ತೆ. ಟ್ರಾನ್ಸ್ಪೋರ್ಟೇಷನ್ ಅಂತ ಬಂದಾಗ ಈ ಮೊದಲು ನಾವು ಸಿ ರೂಟ್ನ ಮುಖಾಂತರ ತೆಗೆದುಕೊಂಡು ಹೋಗ್ತಾ ಇದ್ವಿ. ಇಲ್ಲಿ ಪೈಪ್ಲೈನ್ಗಳ ಮುಖಾಂತರ ಟ್ರಾನ್ಸ್ಪೋರ್ಟೇಷನ್ ಆಗೋದನ್ನು ನೋಡ್ತಾ ಇದ್ದೇವೆ. ಜನರಲಿ US ಸೆಂಟ್ರಿಕ್ ಆಗಿರ್ತಕ್ಕಂಥ ಒಂದು ಅಪ್ರೋಚನ್ನು ನಾವಿಲ್ಲಿ ಗಮನ ಹರಿಸ್ಬೋದು. ಲ್ಯಾಂಡ್ ಅಥವಾ ಪೈಪ್ಲೈನ್ನ ಮುಖಾಂತರ ಒಂದು ಟ್ರಾನ್ಸ್ಪೋರ್ಟೇಷನ್ ಆಗುತ್ತೆ. US ಬೆಂಚ್ ಮಾರ್ಕ್ ಅಂತ ನೀವು ಕ್ಲಿಯರ್ ಆಗಿ ನೆನ್ಪಿಟ್ಕೊಳ್ಳಿ. ಸೊ ಪ್ರಸ್ತುತವಾಗಿ G7 ಕಂಟ್ರೀಸ್ಗಳು ಒಂದು ಡಿಸ್ಕಷನನ್ನು ಮಾಡ್ತಾ ಇದ್ದಾವೆ. ಆಲ್ರೆಡಿ ಸ್ಟಾಕ್ ಆಗಿರ್ತಕ್ಕಂಥ ಒಂದು ರಿಸರ್ವ್ಸನ್ನು ಇವಾಗ ರಿಲೀಸ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ. ಇದರಿಂದಾಗಿ ನಾವು ಆಗ್ತಾ ಇರುವಂಥ ಸಪ್ಲೈ ಶಾಕನ್ನು ತಡೆಗಟ್ಟಲಿಕ್ಕೆ ಸಾಧ್ಯತೆ ಇದೆ. ಭಾರತ ಮೇಲೂ ಸಹ ಇದು ಸಾಕಷ್ಟು ಇಂಪ್ಯಾಕ್ಟನ್ನು ಕ್ರಿಯೇಟ್ ಮಾಡುತ್ತೆ ಅಲ್ವಾ. ಇದಕ್ಕೆ ಸಂಬಂಧಿಸಿದಂತೆ ನಾವು ಚರ್ಚೆನ ಮಾಡ್ತಾ ಬರ್ತಾ ಇದ್ದೀವಿ. ಆಟೋಮೆಟಿಕ್ಲಿ ಇದು ಇನ್ಫ್ಲೇಷನನ್ನು ಕ್ರಿಯೇಟ್ ಮಾಡುತ್ತೆ. ಇದರಿಂದ ಸಾಕಷ್ಟು ಸೆಕ್ಟರ್ಸ್ ಮೇಲೆ ಇಂಪ್ಯಾಕ್ಟ್ ಆಗೋದನ್ನು ನೋಡ್ತಾ ಇದ್ದೀವಿ. ಫುಡ್ ಸೆಕ್ಯೂರಿಟಿ ಆಸ್ಪೆಕ್ಟ್ನ ಆಧಾರದ ಮೇಲೂ ನಾವು ನಿನ್ನೆ ತಾನೇ ಚರ್ಚೆ ಮಾಡಿದ್ವಲ್ವಾ, ಫಿಸಿಕಲ್ ಪ್ರೆಷರನ್ನು ಇದು ಕ್ರಿಯೇಟ್ ಮಾಡುತ್ತೆ. ಸಬ್ಸಿಡೀಸ್ಗಳನ್ನು ಹೆಚ್ಚು ಕೊಡಬೇಕಾಗುತ್ತೆ. ಫರ್ಟಿಲೈಸರ್ಗೆ ಸಂಬಂಧಪಟ್ಟಂತೆ ನಾವು ಕನೆಕ್ಟ್ ಮಾಡಿದ್ವಿ. ಸೊ ಇನ್ನು ರುಪೀಸ್ಗಳ ಒಂದು ಡಿಪ್ರಿಸಿಯೇಷನ್ ಆಗುವಂಥ ಸಾಧ್ಯತೆ ಇದೆ. ವೈ? ಬಿಕಾಸ್ ನಾವು ಆಲ್ರೆಡಿ ನಮ್ಮ ಒಂದು ಡಾಲರನ್ನು ಎಲ್ಲ ಎಕ್ಸ್ಪೆಂಡಿಚರ್ ಮಾಡಬೇಕಾಗುತ್ತೆ. ಈ ಒಂದು ಹಂತದಲ್ಲಿ ನಮ್ಮ ಒಂದು ರುಪಿ ತನ್ನ ವ್ಯಾಲ್ಯೂವನ್ನು ಕಳೆದುಕೊಳ್ತಾ ಹೋಗುತ್ತೆ. ಟ್ರೇಡ್ ಡೆಫಿಸಿಟ್ ಹೆಚ್ಚಾಗ್ತಾ ಹೋದರೆ ಆಟೋಮೆಟಿಕ್ಲಿ ನಮ್ಮೊಂದು ರುಪಿ ಡಿಪ್ರಿಸಿಯೇಷನ್ ಆಗುವಂಥ ಸ್ಥಿತಿಗತಿಗಳನ್ನು ನೋಡ್ಬೋದು. ಒಟ್ಟಾರೆಯಾಗಿ ಒಂದು ಎಕನಾಮಿಕ್ ಗ್ರೋತ್ ಆಗಿರ್ಬೋದು, ಎಕನಾಮಿಕ್ ಆಕ್ಟಿವಿಟೀಸ್ಗಳು ಸ್ಲೋ ಡೌನ್ ಆಗೋದನ್ನು ನಾವು ಗಮನ ಹರಿಸ್ಬೋದು. ಇನ್ನು ಮುಂದಿನದಾಗಿ ಆನ್ ದ ರೈಟ್ ಟು ಡೈ ವಿತ್ ಡಿಗ್ನಿಟಿ. ಈ ಒಂದು ಇಶ್ಯೂ GS ಪೇಪರ್ 2 ಪಾಲಿಟಿ ರೈಟ್ಸ್ ಆಸ್ಪೆಕ್ಟ್, GS ಪೇಪರ್ 4 ಅಂತ ಬಂದಾಗ ಮಾರಲ್ ಇಶ್ಯೂಸಲ್ಲಿ ಸಹ ಕನೆಕ್ಟ್ ಮಾಡ್ಬೋದು. ರೀಸೆಂಟ್ಲಿ ಹರೀಶ್ ರಾಣಾ ಅವರಿಗೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ಕೊಟ್ಟಿರುವಂಥ ಒಂದು ಹೇಳಿಕೆ ರೈಟ್ ಟು ಡೈ ವಿತ್ ಡಿಗ್ನಿಟಿಯನ್ನು ಇಲ್ಲಿ ಇಂಪೋಸ್ ಮಾಡ್ತಾ ಇದ್ದಾರೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ನಾವು ಆರ್ಟಿಕಲ್ 21 ನೋಡಿದ್ವಿ. ರೈಟ್ ಟು ಲೈಫ್ ಆ್ಯಂಡ್ ಪರ್ಸನಲ್ ಲಿಬರ್ಟಿಗೆ ಸಂಬಂಧಪಟ್ಟಂತೆ ನೋಡ್ತಾ ಇದ್ದೇವೆ. ಅದರಲ್ಲೂ ರೈಟ್ ಟು ಲಿವ್ ವಿತ್ ಡಿಗ್ನಿಟಿಯನ್ನು ಸಹ ಇನ್ಕ್ಲೂಡ್ ಮಾಡ್ಕೊಳ್ಳಾಗುತ್ತೆ. ರೈಟ್ ಟು ಲೈಫ್ನ ಒಂದು ಪಾರ್ಟ್ ಅಂತಲೇ ಹೇಳ್ತಾ ಇದ್ದೀವಿ, ರೈಟ್ ಟು ಲಿವ್ ವಿತ್ ಡಿಗ್ನಿಟಿ. ಈ ಒಂದು ಇಂಟೆನ್ಷನ್ ಮುಖಾಂತರ ಸುಪ್ರೀಂ ಕೋರ್ಟ್ ಪ್ಯಾಸಿವ್ ಇಥಿನೇಷಿಯಾನ ಸಪೋರ್ಟ್ ಮಾಡ್ತಾ ಇದೆ ಅಲ್ವಾ. ಒಬ್ಬ ವ್ಯಕ್ತಿಯನ್ನು ನಾವು ಎಷ್ಟೇ ಪ್ರಯತ್ನ ಪಟ್ಟರೂ ಸಹ ಉಳಿಸ್ಕೊಳ್ಳಿಕ್ಕೆ ಆಗಲಿಲ್ಲ ಅಂತಂದರೆ ಅವರು ಸಫರ್ ಆಗೋದನ್ನು ನಾವು ತಡೆಗಟ್ಟಲಿಕ್ಕೆ ಸಾಧ್ಯತೆ ಇದೆ. ಸೊ ಇಲ್ಲಿ ಒಬ್ಬ ವ್ಯಕ್ತಿಗೆ ಕೊಡ್ತಾ ಇರುವಂಥ ಟ್ರೀಟ್ಮೆಂಟನ್ನು ನಾವು ರೆಫ್ಯೂಸ್ ಮಾಡ್ತಾ ಇದ್ವಿ. ಮೆಡಿಕಲ್ ಟ್ರೀಟ್ಮೆಂಟನ್ನು ಸಪೋರ್ಟ್ ಮಾಡ್ತಾ ಇರೋದನ್ನು ರಿಮೂವ್ ಮಾಡಲಾಗುತ್ತೆ. ಇದನ್ನೇ ನಾವು ಪ್ಯಾಸಿವ್ ಇಥಿನೇಷಿಯಾ ಅಂತ ಕರಿತೇವೆ. ಪ್ಯಾಸಿವ್ ಇಥಿನೇಷಿಯಾ ಭಾರತದಲ್ಲಿ ಲೀಗಲ್ ಇದೆ. ಆ್ಯಕ್ಟಿವ್ ಇಥಿನೇಷಿಯಾನ ನಾವು ಫಾಲೋ ಮಾಡ್ತಾ ಇಲ್ಲ. ಆ್ಯಕ್ಟಿವ್ ಅಂತ ಬಂದಾಗ ಒಂದು ಇಂಜೆಕ್ಷನ್ನ ಪ್ರೊವೈಡ್ ಮಾಡೋದ್ರ ಮುಖಾಂತರ ನಾವು ಇಂಪೋಸ್ ಮಾಡ್ತೇವೆ, ಇಮಿಡಿಯೇಟಾಗಿ ಡೆತ್ ಆಗಲಿ ಅಂತ. ಕೆಲವು ರಾಷ್ಟ್ರಗಳಲ್ಲಿ ಯೂಸ್ ಮಾಡ್ತಾರೆ, ಭಾರತದಲ್ಲಿ ಮಾತ್ರ ಇಲ್ಲ. ಇದು ನಿಮಗೆ ಕ್ಲಿಯರಾಗಿ ಗೊತ್ತಿರಲಿ. ಇದ್ರ ಬಗ್ಗೆ ನಾವು ಚರ್ಚೆನ ಮಾಡಿದ್ದೀವಿ. ಜೊತೆಗೆ ಯುಥೆನೇಷಿಯಾಗೆ ಸಂಬಂಧಪಟ್ಟಂಥ ಕೇಸಸ್ಗಳನ್ನು ನೋಡ್ಬೋದಲ್ವಾ. 1996 ನೋಡಿರೋ ಪ್ರಕಾರ ನಾವು ಗಿಯಾನ್ ಕುಮಾರ್ ಕೇಸನ್ನು ಚರ್ಚೆ ಮಾಡಿದ್ವಿ. ಗಿಯಾನ್ ಕುಮಾರ್ ವರ್ಸಸ್ ಸ್ಟೇಟ್ ಆಫ್ ಪಂಜಾಬ್ ನಡಿನಲ್ಲಿ ಇರುವಂಥ ಒಂದು ಇಂಟರ್ಪ್ರಿಟೇಷನ್ ಯಾವ ರೀತಿಯಾಗಿದೆ. ಇಲ್ಲಿ ಆರ್ಟಿಕಲ್ 21 ಅಂತ ನಾವು ಕನ್ಸಿಡರ್ ಮಾಡಿದಾಗ ರೈಟ್ ಟು ಲಿವ್ ವಿತ್ ಡಿಗ್ನಿಟಿಯನ್ನು ನೋಡ್ತೇವೆ. ಯಾವುದೇ ರೀತಿಯಾಗಿ ರೈಟ್ ಟು ಡೈಯನ್ನು ಇನ್ಕ್ಲೂಡ್ ಮಾಡಿರೋದಿಲ್ಲ.
ಇದಾದ ನಂತರ 2011ರಲ್ಲೇ ಸುಪ್ರೀಂ ಕೋರ್ಟ್ ಇಂಟರ್ಪ್ರಿಟ್ ಮಾಡುವಂಥ ಅರುಣಾ ಶಾನ್ಭಾಗ್ ಕೇಸ್ ನಡಿನಲ್ಲಿ ಫೈನಲ್ ಆಗಿ ಪ್ಯಾಸಿವ್ ಯುಥಿನೇಷಿಯನ್ನ ಎಸ್ ಅಂತ ಹೇಳ್ತಾರೆ. ಎಸ್, ಪ್ಯಾಸಿವ್ ಯುಥಿನೇಷಿಯನ್ನ ಪ್ರೊವೈಡ್ ಮಾಡ್ಬೋದು, ನಾವು ಲೈಫ್ ಸಪೋರ್ಟಿಂಗ್ ಕಂಡೀಷನ್ಸನ್ನು ರಿಮೂವ್ ಮಾಡ್ಬೋದು, ಸ್ಟ್ರಿಕ್ಟಾಗಿ ಒಂದು ಸೇಫ್ ಗಾರ್ಡನ್ನು ಯೂಸ್ ಮಾಡೋದ್ರ ಮುಖಾಂತರ, ಅಂದರೆ ರೂಲ್ಸ್ಗಳನ್ನು ಫಾಲೋ ಮಾಡೋದ್ರ ಮುಖಾಂತರ ವಿತ್ಡ್ರಾವಲ್ ಮಾಡ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ ಅಂತ ಹೇಳ್ಬೋದು. ಇವಾಗ ಆ ವ್ಯಕ್ತಿ ಪರ್ಸಿಸ್ಟೆಂಟಾಗಿ ಒಂದು ವೆಜಿಟೇಟಿವ್ ಸ್ಟೇಟ್ನಲ್ಲೇ ಇರ್ತಾರೆ, ಏನೇ ಟ್ರೀಟ್ಮೆಂಟ್ ಕೊಟ್ಟರು ಅವರು ರೆಸ್ಪಾನ್ಸನ್ನು ಕೊಡದೇ ಇರತಕ್ಕಂಥ ಸ್ಥಿತಿಗತಿಗಳು ಇರುತ್ತೆ. ಇದರೊಂದಿಗೆ 2018ರಲ್ಲಿ ಕಾಮನ್ ಕಾಸ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ, ಈ ಒಂದು ಕೇಸು ಸಹ ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳಿ, ಪ್ರಿಲಿಮ್ಸಲ್ಲಿ ಕೇಳುವಂಥ ಸಾಧ್ಯತೆ ಹೆಚ್ಚಿದೆ. ಕಾಮನ್ ಕಾಸ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಕೇಸ್ ನಡಿನಲ್ಲಿ ರೈಟ್ ಟು ಡೈ ವಿತ್ ಡಿಗ್ನಿಟಿ ಆ್ಯಸ್ ಅ ಪಾರ್ಟ್ ಆಫ್ ಆರ್ಟಿಕಲ್ 21 ಅಂತ ಹೇಳುತ್ತೆ. ಇದರೊಂದಿಗೆ ಲಿವಿಂಗ್ ವಿಲ್ಲನ್ನು ಸಹ ಇಂಟ್ರೊಡ್ಯೂಸ್ ಮಾಡುತ್ತೆ. ಲಿವಿಂಗ್ ವಿಲ್ ಅಥವಾ ಅಡ್ವಾನ್ಸ್ಡ್ ಡೈರೆಕ್ಟಿವ್ ಅಂತ ಹೇಳ್ಬೋದು. ಸೊ ಈ ಒಂದು ವಿಲ್ನ ಪ್ರಕಾರ ಒಬ್ಬ ವ್ಯಕ್ತಿ ತನಗೆ ಫ್ಯೂಚರ್ ಡೇಸ್ ನಡಿಯಲ್ಲಿ ಟ್ರೀಟ್ಮೆಂಟನ್ನು ಮಾಡಬೇಕೋ ಬೇಡವೋ ಸ್ಥಿತಿಗತಿಗಳ ಆಧಾರದ ಮೇಲೆ ಯಾವ ರೀತಿಯಾಗಿ ಇಂಟರ್ಪ್ರಿಟ್ ಮಾಡಬೇಕು, ಅಂದರೆ ಅವರು ಕಾನ್ಷಿಯಸ್ ಇದ್ದಾಗನೇ ಒಂದು ಲಿವಿಂಗ್ ವಿಲ್ಲನ್ನು ನಾವು ತೆಗೆದುಕೊಳ್ಬೋದು ಅಂತ. ಸೊ ಇಲ್ಲಿ ಅವ್ರಿಗೆ ಸಂಬಂಧಪಟ್ಟಂಥ ಒಂದು ಲೈಫ್ ಸಸ್ಟೇನಿಂಗ್ ಟ್ರೀಟ್ಮೆಂಟನ್ನು ವಿತ್ಡ್ರಾ ಮಾಡ್ಕೋಬೇಕೋ ಬೇಡವೋ ಅಂತ ಆ ವ್ಯಕ್ತಿನೇ ಡಿಸೈಡ್ ಮಾಡ್ತಕ್ಕಂಥ ಸ್ಥಿತಿಗತಿಗಳನ್ನು ಲಿವಿಂಗ್ ವಿಲ್ನ ಮುಖಾಂತರ ಗಮನ ಹರಿಸ್ಬೋದು. ಸೊ ಇದರಿಂದ ಡಿಗ್ನಿಟಿಯನ್ನು ನಾವು ಅಟಾನಮಿಗೆ ಸಂಬಂಧಪಟ್ಟಂತೆ, ಪ್ರೈವಸಿಗೆ ಸಂಬಂಧಪಟ್ಟಂತೆ ಲಿಂಕ್ ಮಾಡ್ದಂಗೆ ಆಗಿದೆ ಅಂತಲೇ. ಸೊ ಲಿವಿಂಗ್ ವಿಲ್ನ ಮುಖಾಂತರ ಪ್ರೊಸೀಜರನ್ನು ನಾವು ಇಲ್ಲಿ ಸಿಂಪ್ಲಿಫೈ ಮಾಡ್ತಾ ಇದ್ದೀವಿ. ಬ್ಯೂರೋಕ್ರಾಟಿಕ್ ಹರ್ಡಲ್ಸ್ಗಳು ಯಾವುದೇ ರೀತಿಯಾಗಿ ಇರೋದಿಲ್ಲ. ಈವನ್ ಮೆಡಿಕಲ್ ಬೋರ್ಡ್ಸ್ಗಳು ಸಹ ಕ್ಲಾರಿಫಿಕೇಷನ್ ಮುಖಾಂತರ ಆ್ಯಕ್ಷನನ್ನು ತೆಗೆದುಕೊಳ್ಳಿಕ್ಕೆ ಸಾಧ್ಯತೆ ಇದೆ. ಪ್ರಾಕ್ಟಿಕಲಿ ನಾವು ಎನ್ಫೋರ್ಸ್ ಮಾಡ್ಬೋದು ಈಸಿಯಾಗಿ ಅನ್ನುವಂಥ ನಿಟ್ಟಿನಲ್ಲಿ. ಪ್ಯಾಸಿವ್ ಯುಥಿನೇಷಿಯಾ ಅಂತ ಬಂದಾಗ ನಿಮಗೆ ಕ್ಲಿಯರಾಗಿ ಗೊತ್ತಿದೆ, ಟ್ರೀಟ್ಮೆಂಟನ್ನು ನಾವು ಹಂತ ಹಂತವಾಗಿ ರೆಡ್ಯೂಸ್ ಮಾಡಿಬಿಡ್ತೇವೆ. ಸೊ ಇವಾಗ ವೆಂಟಿಲೇಟರ್ಸನ್ನು ಪ್ರೊವೈಡ್ ಮಾಡ್ತಕ್ಕಂಥ ಹಂತದಲ್ಲಿ ಫೀಡಿಂಗ್ ಟ್ಯೂಬ್ಸ್ಗಳಿರುತ್ತೆ, ವಾಟರ್ ಸಪ್ಲೈನ ಕೊಡ್ತಾ ಇದ್ದಾರೆ, ಇವನ್ನೆಲ್ಲವನ್ನು ರಿಮೂವ್ ಮಾಡ್ತಾ ಹೋಗ್ತಾರೆ ಅಂತ ಹೇಳ್ಬೋದು. ಇಲ್ಲಿ ಮೆಡಿಕಲ್ ಬೋರ್ಡ್ ಏನು ನಿರ್ಧಾರವನ್ನು ತೆಗೆದುಕೊಳ್ಬೇಕು ಅಂತಂದರೆ ಒಂದು ಅಸೆಸ್ಮೆಂಟನ್ನು ಮಾಡಬೇಕು, ಆ ಪೇಷಂಟ್ಗೆ ಯಾವುದೇ ರೀತಿಯಾಗಿ ಟ್ರೀಟ್ಮೆಂಟು ವರ್ಕ್ ಆಗ್ತಾ ಇಲ್ಲ. ಸೊ ಇಲ್ಲಿ ಒಂದು ಇಂಡಿಪೆಂಡೆಂಟ್ ಆಗಿರ್ತಕ್ಕಂಥ ಮೆಡಿಕಲ್ ಬೋರ್ಡು ರಿವ್ಯೂವನ್ನು ಕೊಡಬೇಕಾಗುತ್ತೆ. ಇದಾದ ನಂತರ ನಾವು ಪೇಷಂಟ್ಸ್ಗಳ ಒಂದು ಬೆಸ್ಟ್ ಇಂಟ್ರೆಸ್ಟ್ಗೆ ಸಂಬಂಧಪಟ್ಟಂತೆ ನಿರ್ಧಾರವನ್ನು ತೆಗೆದುಕೊಳ್ಳಿಕ್ಕೆ ಸಾಧ್ಯತೆ ಇದೆ. ಸೊಸೈಟಲ್ ಲೆವೆಲಲ್ಲಿ ನಾವು ಥಿಂಕ್ ಮಾಡಿದಾಗ ದೇರ್ ಆರ್ ಸಮ್ ಮಾರಲ್ ಇಶ್ಯೂಸ್, ಬಿಕಾಸ್ ಪ್ಯಾಸಿವ್ ಯುಥಿನೇಷಿಯನ್ನ ಯೂಸ್ ಮಾಡೋದ್ರ ಮುಖಾಂತರ ಒಬ್ಬ ವ್ಯಕ್ತಿ ತನ್ನ ಲೈಫನ್ನು ಎಂಡ್ ಮಾಡಲಿಕ್ಕೆ ನಾವು ಸಪೋರ್ಟ್ ಮಾಡ್ತಾ ಇದ್ದೀವಿ ಅಂತಲೇ ಅರ್ಥ ಅಲ್ವಾ. ಹಾಗೂ ಎಥಿಕಲ್ ಕನ್ಸರ್ನ್ ಅಂತ ಬಂದಾಗ ಒಬ್ಬ ವ್ಯಕ್ತಿಗೆ ಕಂಪ್ಯಾಷನನ್ನು ತೋರಿಸೋದು ಇಂಪಾರ್ಟೆಂಟ್. ಸಂವಿಧಾನಾತ್ಮಕವಾಗಿಯೂ ಸಹ ವಲ್ನರಬಲ್ ಮೈನಾರಿಟೀಸನ್ನು ನಾವು ಸಪೋರ್ಟ್ ಮಾಡಬೇಕು ಅಂತ ಹೇಳ್ತೇವೆ. ಸೊ ಇಲ್ಲಿ ವಲ್ನರಬಲ್ ಕಂಡೀಷನ್ ಅಂತಂದರೆ ಇಲ್ಲಿ ಪೇಷಂಟ್ಸನ್ನು ನೋಡ್ತಾ ಇದ್ದೇವೆ. ಸಂವಿಧಾನಾತ್ಮಕವಾಗಿರ್ಬೋದು, ಸೊಸೈಟಲ್ ಲೆವೆಲಲ್ಲಾಗಿರ್ಬೋದು ಕಂಪ್ಯಾಷನನ್ನು ತೋರಿಸ್ಬೇಕಾಗುತ್ತೆ. ಆದರೆ ಪ್ರಸ್ತುತವಾಗಿ ನಾವು ಒಬ್ಬ ವ್ಯಕ್ತಿ ತನ್ನ ಪ್ರಾಣವನ್ನು ಎಂಡ್ ಮಾಡಲಿಕ್ಕೆ ಸಪೋರ್ಟನ್ನು ಮಾಡ್ತಾ ಇದ್ದೇವೆ ಅಂತ. ಆಥರ್ ಅವರ ಒಂದು ಕನ್ಸರ್ನ್ ಏನಿದೆ ಅಂತಂದರೆ ಡಿಗ್ನಿಫೈಡ್ ಆಗಿರುವಂಥ ಒಂದು ಡೆತ್ತನ್ನು ನಾವಿಲ್ಲಿ ಎನ್ಶೋರ್ ಮಾಡ್ತಾ ಇದ್ದೀವಿ. ಡಿಗ್ನಿಫೈಡ್ ಡೆತ್ ಅನ್ನುವಂಥದ್ದು ಡಿಗ್ನಿಫೈಡ್ ಲೈಫ್ನ ಒಂದು ಪಾರ್ಟ್ ಆಗಿದೆ ಅನ್ನೋದನ್ನು ಇಲ್ಲಿ ಎಂಫಸಿಸ್ ಮಾಡ್ತಾ ಇರುವಂಥದ್ದು. ಇನ್ನು ಮುಂದಿನದಾಗಿ ಬಿಲ್ಡಿಂಗ್ ಇಂಡಿಯಾಸ್ ಕ್ಲೈಮೇಟ್ ರೆಸಿಲಿಯನ್ಸ್ ವಿತ್ ವಾಟರ್ ಆಟ್ ಕೋರ್. ಈ ಒಂದು ಇಶ್ಯೂ ನಮಗೆ GS ಪೇಪರ್ 3 ನಡಿಯಲ್ಲಿ ಕ್ಲೈಮೇಟ್ ಚೇಂಜ್ಗೆ ಸಂಬಂಧಪಟ್ಟಂತೆ, ಅದರಲ್ಲೂ ಕ್ಲೈಮೇಟ್ ರೆಸಿಲಿಯನ್ಸ್ ಆಸ್ಪೆಕ್ಟ್ ಅಂತ ಬಂದಾಗ ಮೇನ್ಸಲ್ಲಿ ತುಂಬ ಇಂಪಾರ್ಟೆಂಟ್ಲಿ ಬೇಕಾಗಿರುವಂಥದ್ದು. ಇವಾಗ ಕ್ಲೈಮೇಟ್ ಚೇಂಜಿನಿಂದ ಸಾಕಷ್ಟು ಕ್ರೈಸಿಸನ್ನು ನಾವು ಫೇಸ್ ಮಾಡಬೇಕಾಗತ್ತೆ. ಈ ಒಂದು ಆರ್ಟಿಕಲ್ ನಡಿಯಲ್ಲಿ ಪ್ರೈಮರಿಲಿ ಒಂದು ವಾಟರ್ ಕ್ರೈಸಿಸನ್ನು ಕನೆಕ್ಟ್ ಮಾಡೋದ್ರ ಮುಖಾಂತರ ಕ್ಲೈಮೇಟ್ ಇಂಪ್ಯಾಕ್ಟ್ನಿಂದಾಗಿ ಇವಾಗ ಫ್ಲಡ್ ಆ್ಯಕ್ಟಿವಿಟೀಸ್ಗಳು ಆಗ್ತವೆ, ಅದರಲ್ಲೂ ಸಿಟೀಸ್ಗಳಲ್ಲಿ ಸಾಕಷ್ಟು ಫ್ಲಡ್ ಆ್ಯಕ್ಟಿವಿಟೀಸ್ಗಳು ಆಗ್ತಾ ಇದ್ದಾವೆ ಅಂತ ಹೇಳ್ಬೋದು. ಹಾಗೂ ಡ್ರಾಟ್ ರಿಲೇಟೆಡ್ ಇರ್ತಕ್ಕಂಥ ಇಶ್ಯೂಸನ್ನು ನಾವು ರೂರಲ್ ಏರಿಯಾದಲ್ಲಿ ಗಮನ ಹರಿಸ್ಬೋದು. ರೂರಲ್ ಲೈವ್ಲಿಹುಡ್ ಮೇಲೆ ಇಂಪ್ಯಾಕ್ಟ್ ಮಾಡ್ತಾ ಇರುವಂಥ ಡ್ರಾಟ್ ಸಿಚುವೇಶನ್. ಹಾಗೂ ಗ್ಲೇಷಿಯರ್ ಮೆಲ್ಟ್ ಅಂತ ಬಂದಾಗ ಇಲ್ಲಿ ಹಿಮಾಲಯನ್ ರಿವರ್ಸ್ಗಳು ಫ್ಲೋ ಆಗುತ್ತೆ ಬಿಕಾಸ್ ಆಫ್ ಟೆಂಪ್ರೇಚರ್ ರೈಸ್ ಅಲ್ವಾ. ಈ ಎಲ್ಲ ಇಶ್ಯೂಸ್ಗಳನ್ನು ನೋಡ್ಬೋದು. ಸಲೈನಿಟಿ ಅಂತ ಬಂದಾಗೂ ಸಹ ಪ್ರಸ್ತುತವಾಗಿ ಒಂದು ವಾಟರ್ ಕಂಟ್ಯಾಮಿನೇಷನ್ ಆಗುತ್ತೆ, ಅಂದರೆ ಫ್ರೆಶ್ ವಾಟರ್ಸ್ಗಳು ಸಹ ಕಂಟ್ಯಾಮಿನೇಟ್ ಆಗ್ತಾ ಇರುವಂಥದ್ದನ್ನು ನೋಡ್ತಾ ಇದ್ದೀವಿ. ಬಿಕಾಸ್ ಅಷ್ಟೇ ಅಲ್ಲದೆ ಇರಾಟಿಕ್ ಆಗಿರ್ತಕ್ಕಂಥ ಒಂದು ಮಾನ್ಸೂನ್ ಪ್ಯಾಟರ್ನನ್ನು ನೋಡ್ತಾ ಇದ್ದೇವೆ. ಇದರಿಂದ ನಮ್ಮ ಒಂದು ಫುಡ್ ಸೆಕ್ಯೂರಿಟಿ ಮೇಲೆ ಥ್ರೆಟ್ಟನ್ನು ಕ್ರಿಯೇಟ್ ಮಾಡುತ್ತೆ. ಬಿಕಾಸ್ ಅಗ್ರಿಕಲ್ಚರ್ ಪ್ರೊಡಕ್ಟಿವಿಟಿಯನ್ನು ನಾವು ಇಲ್ಲಿ ಎನ್ಶೋರ್ ಮಾಡಲಿಕ್ಕೆ ಆಗೋದಿಲ್ಲ ಅಲ್ವಾ. ಅಗೇನ್ ಅನದರ್ ಥಿಂಗ್ ಅಂತಂದರೆ ಅಗ್ರಿ ಸೆಕ್ಟರಿಂದ ಬರ್ತಾ ಇರುವಂಥ ಒಂದು ಮೀಥೇನ್ ಎಮಿಷನನ್ನು ಸಹ ನೋಡುವಂಥದ್ದಾದರೆ ರೈಸ್ನ ಒಂದು ಕಲ್ಟಿವೇಷನ್ ಆಗಿರ್ಬೋದು, ಲೈವ್ ಸ್ಟಾಕ್ಗಳನ್ನು ಮ್ಯಾನೇಜ್ ಮಾಡ್ತಕ್ಕಂಥ ಹಂತದಲ್ಲಿ ಮೀಥೇನ್ ಕಾಂಟ್ರಿಬ್ಯೂಷನನ್ನು ಮಾಡ್ತಾ ಇದ್ದೀವಿ. ಸೊ ಈ ಒಂದು ಮೀಥೇನಿಂದನೂ ಸಹ ಗ್ಲೋಬಲ್ ವಾರ್ಮಿಂಗ್ ಆಗ್ತಾ ಇದೆ ಅಂತ ಹೇಳ್ಬೋದು. ಸೊ ಇಲ್ಲಿ ಒಂದು ಅಡಾಪ್ಟೇಷನ್ಸನ್ನು ನಾವು ಯಾವ ರೀತಿಯಾಗಿ ಪ್ರಯಾರಿಟಿ ವೈಸ್ ಕನ್ಸಿಡರ್ ಮಾಡಬೇಕು ಅಂತ ಆಥರ್ ಅವರು ಎಂಫಸಿಸ್ ಮಾಡ್ತಾ ಇದ್ದಾರೆ. ವಾಟರನ್ನು ಯೂಸ್ ಮಾಡ್ತಕ್ಕಂಥ ಹಂತದಲ್ಲಿ ಎಫಿಷಿಯೆಂಟಾಗಿ ವಾಟರನ್ನು ನಾವು ಯುಟಿಲೈಸ್ ಮಾಡಬೇಕು. ವೇಸ್ಟ್ ವಾಟರನ್ನು ರೀಯೂಸ್ ಮಾಡ್ತಕ್ಕಂಥ ಒಂದು ಕೆಪಾಬಿಲಿಟಿಯನ್ನು ಹೊಂದಬೇಕು. ಇವಾಗ ಗ್ರೇ ವಾಟರನ್ನು ಯಾವ ರೀತಿಯಾಗಿ ರೀಯೂಸಬಲ್ ವಾಟರ್ ಆಗಿ ಕನ್ವರ್ಟ್ ಮಾಡಬೇಕು ಅನ್ನುವಂಥದ್ದಾಗಿರ್ಬೋದು, ಅಕ್ವಿಫರ್ ರಿಚಾರ್ಜ್ಗೆ ಸಂಬಂಧಪಟ್ಟಂಥ ಆಸ್ಪೆಕ್ಟ್ ಆಗಿರ್ಬೋದು, ಪ್ರಯಾರಿಟಿ ವೈಸ್ ನಾವು ವಾಟರನ್ನು ಕನ್ಸರ್ವೇಷನ್ ಮಾಡಲಿಕ್ಕೆ ಮುಂದಾಗಬೇಕು ಅನ್ನುವಂಥ ಒಂದು ಕೋರ್ ಐಡಿಯಾವನ್ನು ನಾವಿಲ್ಲಿ ನೋಡ್ಬೋದು. ಗ್ಲೋಬಲ್ ಲೆವೆಲಲ್ಲಿ ವಾಟರ್ ಕನ್ಸರ್ವೇಷನ್ ಮಾಡಲಿಕ್ಕೆ, ವಾಟರ್ ಸ್ಟ್ರೆಸ್ ಮ್ಯಾನೇಜ್ ಮಾಡಲಿಕ್ಕೆ ಇರತಕ್ಕಂಥ ಒಂದು ಬೇಲಮ್ ಇಂಡಿಕೇಟರ್ಸ್ಗಳನ್ನು ನಾವು ನೋಡುವಂಥದ್ದಾದರೆ
ಪ್ರಸ್ತುತವಾಗಿ ಒಂದು ಕ್ಲೈಮೇಟ್ ರೆಸಿಲಿಯನ್ಸ್ ಆಸ್ಪೆಕ್ಟನ್ನು ವಾಟರ್ ರಿಸೋರ್ಸಸ್ಗೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ತೆಗೆದುಕೊಂಡು ಬರಬೇಕು, ಗ್ಲೋಬಲ್ ಅಡಾಪ್ಟೇಷನ್ ಶಿಫ್ಟ್ ಅಂತಲೇ ಹೇಳ್ಬೋದು. ಇಲ್ಲಿ ಮೇಜರ್ಲಿ ಫೋಕಸ್ ಮಾಡ್ತಾ ಇರುವಂಥದ್ದು ಕ್ಲೈಮೇಟ್ ರೆಸಿಲಿಯನ್ಸ್ ವಾಟರ್ ಸಿಸ್ಟಮನ್ನು ಎನ್ಹ್ಯಾನ್ಸ್ ಮಾಡುವಂಥ ಹಂತದಲ್ಲಿ. ಸೊ ಯಾವ ರೀತಿಯ ಕ್ಲೈಮೇಟ್ ರೆಸಿಲಿಯಂಟ್ ವಾಟರ್ ಸಿಸ್ಟಮನ್ನು ಎನ್ಹ್ಯಾನ್ಸ್ ಮಾಡ್ಬೋದು, ವಾಟರ್ ಸ್ಕೇಸಿಟಿಯನ್ನು ರೆಡ್ಯೂಸ್ ಮಾಡಬೇಕು, ಸೇವಿಂಗ್ ಇಟ್ ಸೆಲ್ಫ್ ಈಸ್ ಪ್ರೊಡ್ಯೂಸ್ಡ್ ಅನ್ನೋ ಹಾಗೆ ಕನ್ಸರ್ವೇಷನನ್ನು ಹೆಚ್ಚು ಮಾಡುವಂಥದ್ದಾಗಿರ್ಬೋದು. ಫ್ಲಡ್ ಆ್ಯಕ್ಟಿವಿಟಿ ಅಂತ ಬಂದಾಗ, ಡ್ರಾಟ್ ಕಂಡೀಷನ್ ಅಂತ ಬಂದಾಗ ರೆಸಿಲಿಯನ್ಸನ್ನು ನಾವು ತೋರಿಸ್ಬೇಕು. ಯೂನಿವರ್ಸಲ್ ಆಗಿ ಒಂದು ಸೇಫ್ ಡ್ರಿಂಕಿಂಗ್ ವಾಟರ್ ಎಕ್ಸೆಸಿಬಲ್ ಇರುವಂತೆ ಮಾಡುವ ಸ್ಟೆಪ್ಸನ್ನು ತೆಗೆದುಕೊಳ್ಬೇಕು. ಸ್ಯಾನಿಟೇಷನ್ಗೆ ಸಂಬಂಧಪಟ್ಟಂತೆಯೂ ಸಹ ನಾವು ಅಪ್ಗ್ರೇಡೇಷನನ್ನು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ. ರಿಸ್ಕ್ ಗವರ್ನೆನ್ಸ್ ಅಂತ ಬಂದಾಗೂ ಸಹ ಇಲ್ಲಿ ಸ್ಟ್ರಾಂಗ್ ಆಗಿರ್ತಕ್ಕಂಥ ಒಂದು ಹೈಡ್ರೋಮೆಟ್ರಲಾಜಿಕಲ್ ಸರ್ವಿಸಸನ್ನು ನಾವು ಪ್ರೊವೈಡ್ ಮಾಡಬೇಕು. ವಲ್ನರಬಲ್ ಇರ್ತಕ್ಕಂಥ ಸಿಚುವೇಷನ್ನ ಅಸೆಸ್ ಮಾಡೋದ್ರ ಮುಖಾಂತರ ಇವೆಲ್ಲವನ್ನು ನಾವು ಗವರ್ನೆನ್ಸ್ ನಡಿಯಲ್ಲಿ ಅನಲೈಸ್ ಮಾಡಬೇಕು. ಇವಾಗ ಗವರ್ನೆನ್ಸ್ ಅಂತ ಬಂದಾಗ ಮಲ್ಟಿ ಹಜಾರ್ಡಸ್ ಅರ್ಲಿ ವಾರ್ನಿಂಗ್ ಸಿಸ್ಟಮನ್ನು ಡೆವಲಪ್ ಮಾಡ್ಬೋದಲ್ವಾ ಗವರ್ನೆನ್ಸ್ನ ಮುಖಾಂತರ. ಅರ್ಲಿ ವಾರ್ನಿಂಗ್ ಸಿಸ್ಟಮ್ ಇತ್ತಂದರೆ ಡ್ರಾಟಿಂದ ಆಗಿರ್ಬೋದು ಅಥವಾ ಫ್ಲಡ್ ಆ್ಯಕ್ಟಿವಿಟಿಯಿಂದ ಆಗ್ತಾ ಇರುವಂಥ ಒಂದು ಇಂಪ್ಯಾಕ್ಟನ್ನು ಸಹ ನಾವು ತಡೆಗಟ್ಟಲಿಕ್ಕೆ ಸಾಧ್ಯತೆ ಇದೆ ಅಂತ. ಇಲ್ಲಿ ಭಾರತ ಏನು ಸ್ಕ್ರ್ಯಾಚಿಂದ ಸ್ಟಾರ್ಟ್ ಮಾಡ್ತಾ ಇಲ್ಲ, ಸಾಕಷ್ಟು ಯೋಜನೆಗಳನ್ನು ತೆಗೆದುಕೊಂಡು ಬಂದಿದೆ. ಪ್ರಸ್ತುತವಾಗಿ ಆಥರ್ ಅವರು ಎಂಫೋಸಿಸ್ ಮಾಡ್ತಾ ಇರುವಂಥದ್ದು ವಾಟರ್ ಗವರ್ನೆನ್ಸ್ ಅಂತ ಬಂದಾಗ ನಾವು ಒಂದು ಡೆಡಿಕೇಟೆಡ್ ಮಿನಿಸ್ಟ್ರಿಯನ್ನು ನೋಡ್ತೇವೆ. ಮಿನಿಸ್ಟ್ರಿ ಜಲಶಕ್ತಿಯನ್ನು ಗಮನಿಸ್ಬೋದು. 2019ರಲ್ಲಿ ಲಾಂಚ್ ಮಾಡಿರೋದಾಗಿ ವಾಟರ್ ವಿಷನ್ಗೆ ಸಂಬಂಧಪಟ್ಟಂತೆ 2042ರಲ್ಲಿ ಒಂದು ವಿಷನನ್ನು ಹಾಕ್ಕೊಂಡಿದ್ದೇವೆ. ಸಸ್ಟೈನಬಿಲಿಟಿಯನ್ನು ಎನ್ಶೋರ್ ಮಾಡೋದು, ಇಕ್ವಿಟಿ ಆಗಿರ್ಬೋದು, ರೆಸಿಲಿಯನ್ಸನ್ನು ತರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅದರಲ್ಲೂ ವಾಟರ್ ವಿಷನನ್ನು ಗಮನಿಸ್ಬೋದು. ಪ್ರಿಲಿಮ್ಸಲ್ಲಿ ಇಂಪಾರ್ಟೆಂಟ್. ಇನ್ನು ನ್ಯಾಷನಲ್ ಮಿಷನ್ ಫಾರ್ ಕ್ಲೀನ್ ಗಂಗಾ ಯೋಜನೆಯನ್ನು ಗಮನಿಸ್ಬೋದಲ್ವಾ. ಇಲ್ಲಿ ವಾಟರ್ ರಿಸೋರ್ಸಸ್ಗಳನ್ನು ಯಾವ ರೀತಿಯಾಗಿ ಟ್ರೀಟ್ ಮಾಡಬೇಕು, ಸಿವೇಜ್ ವಾಟರ್ ಇತ್ತಂದರೆ ಅದನ್ನು ಟ್ರೀಟ್ ಮಾಡೋದ್ರ ಮುಖಾಂತರ ಆಗಿರ್ಬೋದು. ಬಯೋಡೈವರ್ಸಿಟಿಯನ್ನು ಕನ್ಸರ್ವ್ ಮಾಡೋದು ಸಹ ಬ್ರಾಡರ್ ಸ್ಕೋಪನ್ನು ಇದು ತೋರಿಸುತ್ತೆ. ಡಿಜಿಟಲ್ ಮಾನಿಟರಿಂಗ್ ಆಗಿರ್ಬೋದು, ಬೇಸಿನ್ ಮ್ಯಾನೇಜ್ಮೆಂಟ್, ಈ ರೀತಿಯಾದ ಆಸ್ಪೆಕ್ಟನ್ನು ನಾವು ಕ್ಲೀನ್ ಗಂಗಾ ಯೋಜನೆಯಲ್ಲಿ ಗಮನ ಹರಿಸುವಂಥದ್ದು. ಬೇಸಿಕಲಿ ಒಂದು ಸಿಸ್ಟಮೆಟಿಕ್ ರಿಸ್ಕನ್ನು ಪತ್ತೆ ಹಚ್ಚಬೇಕು. ಪರ್ಸಿಸ್ಟೆಂಟಾಗಿ ವಾಟರ್ ಸ್ಕೇರ್ಸಿಟಿ ಇದೆ ಅಂತ ನಮ್ಗೆ ಗೊತ್ತಾದ ಮೇಲೆ ಅದರಲ್ಲೂ ಒಂದು ಡಿಸ್ಟ್ರಿಬ್ಯೂಷನ್ ಅಡಿನಲ್ಲಿ ಈಕ್ವಲ್ ಇರೋದಿಲ್ಲ. ಒಂದು ಏರಿಯಾದಲ್ಲಿ ವಾಟರ್ ಸರ್ಪ್ಲಸ್ ಲೆವೆಲಲ್ಲಿರುತ್ತೆ, ಇನ್ನೊಂದು ಅಡಿನಲ್ಲಿ ಸ್ಕೇರ್ಸಿಟಿಯನ್ನು ತೋರಿಸುತ್ತೆ. ಅನ್ಈವನ್ ಸ್ಪೇಷಿಯಲ್ ಡಿಸ್ಟ್ರಿಬ್ಯೂಷನನ್ನು ಗಮನಿಸ್ಬೋದು. ಭಾರತದಲ್ಲಿ ವಾಟರ್ ರಿಲೇಟೆಡ್ ಇರತಕ್ಕಂಥ ಕ್ರೈಸಿಸನ್ನು ನಾವು ಅನಲೈಸ್ ಮಾಡಬೇಕು. ಯಾವ ಏರಿಯಾದಲ್ಲಿ ಯಾವ ರೀತಿಯಂಥ ಸ್ಥಿತಿಗತಿಗಳಿದ್ದಾವೆ, ಅದರಲ್ಲೂ ಕ್ಲೈಮೇಟ್ ಸ್ಟ್ರೆಸ್ಸನ್ನು ಅನಲೈಸ್ ಮಾಡಲಿಕ್ಕೆ ಒಂದು ಟೆಸ್ಟಿಂಗ್ ಇನ್ಫ್ರಾಸ್ಟ್ರಕ್ಚರ್ನ ಡೆವಲಪ್ ಮಾಡ್ಬೋದು. ರಿಸೋರ್ಸಸ್ಗಳನ್ನು ಡೈವರ್ಸಿಫೈ ಮಾಡ್ತಕ್ಕಂಥ ಒಂದು ಸ್ಟೆಪ್ಪನ್ನು ತೆಗೆದುಕೊಳ್ಬೇಕಾಗತ್ತೆ. ಸರ್ವಿಸಸನ್ನು ಸರಿಯಾಗಿ ನಾವು ಡೆಲಿವರಿ ಮಾಡಬೇಕು ಅಂತಂದರೆ ಒಂದು ಟೆಸ್ಟನ್ನು ಮಾಡಲೇಬೇಕಾಗುತ್ತೆ. ಇಲ್ಲಿ ಒಂದು ಫ್ರೆಜೈಲ್ ಆಗಿರ್ತಕ್ಕಂಥ ಅಡಾಪ್ಟೇಷನ್ ಫೈನಾನ್ಸನ್ನು ಸಹ ಡೆವಲಪ್ ಮಾಡೋದು ಇಂಪಾರ್ಟೆಂಟ್. ನಾವು ಗ್ಲೋಬಲ್ ಲೆವೆಲಲ್ಲಿ ಒಂದು ಪ್ಲೆಡ್ಜನ್ನು ಮಾಡಿರ್ತೀವಿ ಅಲ್ವಾ, ಬೇಲಮ್ ಇಂಡಿಕೇಟರ್ ನಡಿಯಲ್ಲಿ ಯಾವ ರೀತಿ ಅಂತ ಪ್ರಿನ್ಸಿಪಲ್ಸ್ಗಳಿದ್ದಾವೆ, ಇವನ್ನೆಲ್ಲವನ್ನು ಅಡಾಪ್ಟ್ ಮಾಡಬೇಕು ಅಂತ. ಆದರೆ ನಿಜವಾಗ್ಲೂ ಒಂದು ಇಂಪ್ಲಿಮೆಂಟೇಷನ್ ಮಾಡ್ತಕ್ಕಂಥ ಹಂತದಲ್ಲಿರುವಂಥ ಬಿಗ್ಗೆಸ್ಟ್ ಚಾಲೆಂಜ್ ಅಂತಂದರೆ ಫಂಡ್ ಅಲೋಕೇಶನ್. ಸರಿಯಾಗಿ ಫಂಡನ್ನು ಪ್ರೊವೈಡ್ ಮಾಡ್ತಾ ಇದ್ದೀವಾ? ಡಿಸಾಸ್ಟರ್ ಅಂತ ಬಂದಾಗ ಇಮಿಡಿಯೇಟಾಗಿ ಏನೋ ಪ್ರಾಬ್ಲಮ್ ಕ್ರಿಯೇಟ್ ಆಗಿರುತ್ತೆ. ಡಿಸಾಸ್ಟರ್ ಆದ ಮೇಲೆ ರಿಕವರಿಗೆ ಸಂಬಂಧಪಟ್ಟಂತೆ ನಾವು ಲಾಂಗ್ ಟರ್ಮ್ ಪ್ಲಾನಿಂಗನ್ನು ಯಾವ ರೀತಿಯಾಗಿ ಮಾಡ್ತಾ ಇದ್ದೀವಿ, ಇದಕ್ಕೆ ಇನ್ವೆಸ್ಟ್ಮೆಂಟ್ನ ಒಂದು ಅವಶ್ಯಕತೆ ಇದ್ದೇ ಇರುತ್ತೆ. ಕ್ಲೈಮೇಟ್ ಇನ್ವೆಸ್ಟ್ಮೆಂಟ್ನ ಸಂಬಂಧಪಟ್ಟಂಥ ಆಸ್ಪೆಕ್ಟ್, ಅದರಲ್ಲೂ ವಾಟರ್ ಪ್ರಾಜೆಕ್ಟ್ಗೆ ಸಂಬಂಧಪಟ್ಟಂತೆ ಯಾವ ರೀತಿ ಅಂತ ಇನ್ವೆಸ್ಟ್ಮೆಂಟನ್ನು ಮಾಡ್ತಾ ಇದ್ದೀವಿ ಅಂತ ಆಥರ್ ಅವರು ಒಂದು ಕನಸನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅಗೇನ್ ಡಿಜಿಟಲ್ ಫ್ರಾಗ್ಮೆಂಟೇಷನನ್ನು ನಾವು ನೋಡ್ತಾ ಇದ್ದೀವಿ. ಇಂಟಿಗ್ರೇಟೆಡ್ ಆಗಿರ್ತಕ್ಕಂಥ ಒಂದು ಡೇಟಾವನ್ನು ನೋಡ್ತಾ ಇಲ್ಲ. ಇನ್ನು ಹೈಡ್ರೋಲಾಜಿಕಲ್ ಡೇಟಾ ಆಗಿರ್ಬೋದು, ವೆದರ್ ಫಾರ್ಕಾಸ್ಟ್ ಆಗಿರ್ಬೋದು, ಕ್ರಾಪ್ ಅಡ್ವರ್ಸಿಟೀಸ್ ಯಾವ ರೀತಿಯಾಗಿ ಆಗ್ತಾ ಇದೆ, ಇನ್ಶೂರೆನ್ಸ್ಗೆ ಸಂಬಂಧಪಟ್ಟಂತೆ ಈ ಎಲ್ಲ ಆಸ್ಪೆಕ್ಟ್ಸನ್ನು ನೋಡುವಂಥದ್ದಾದರೆ ಒಂದು ಪ್ಲ್ಯಾಟ್ಫಾರ್ಮ್ ಬೇಕಲ್ಲ. ಅಂದರೆ ಪ್ರಸ್ತುತವಾಗಿರುವಂಥ ಒಂದು ಡೇಟಾವನ್ನು ಇಂಟಿಗ್ರೇಟ್ ಮಾಡಲಿಕ್ಕೆ ಪ್ಲ್ಯಾಟ್ಫಾರ್ಮ್ನ ಒಂದು ಅವಶ್ಯಕತೆ ಇದೆ ಅಂತ. ಇವಾಗ ವಾಟರ್ ರಿಸೋರ್ಸಸ್ಗಳು ನಮ್ಗೆ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ, ವಾಟರ್ ಸೆಕ್ಯೂರಿಟಿಗೆ ಸಂಬಂಧಪಟ್ಟಂಥ ಒಂದು ಕನ್ಸರ್ನನ್ನು ಇಲ್ಲಿ ಅಡ್ರೆಸ್ ಮಾಡ್ತಾ ಇದ್ದಾರೆ. ವಾಟರ್ ಸೆಕ್ಯೂರಿಟಿ ಇದ್ದರೆ ಇವತ್ತು ನಾವು ಫುಡ್ ಸೆಕ್ಯೂರಿಟಿನ ಎನ್ಶೋರ್ ಮಾಡಲಿಕ್ಕೆ ಸಾಧ್ಯತೆ ಇದೆ. ಫುಡ್ ಸೆಕ್ಯೂರಿಟಿ ಇದ್ದರೆ ಹೆಲ್ತ್ ಚೆನ್ನಾಗಿರುತ್ತೆ, ಹೆಲ್ತ್ ಸೆಕ್ಯೂರಿಟಿನ ಎನ್ಶೋರ್ ಮಾಡಲಿಕ್ಕೆ ಸಾಧ್ಯತೆ ಇದೆ. ಹೆಲ್ತ್ ಸೆಕ್ಯೂರಿಟಿ ಚೆನ್ನಾಗಿದ್ದರೆ ಎಕನಾಮಿಕ್ ಸ್ಟೆಬಿಲಿಟಿಯನ್ನು ನಾವು ಎನ್ಶೋರ್ ಮಾಡಲಿಕ್ಕೆ ಸಾಧ್ಯತೆ ಇದೆ. ಒಂದು ರಾಷ್ಟ್ರಕ್ಕೆ ವಾಟರ್ ಸೆಕ್ಯೂರಿಟಿನ ಎನ್ಶೋರ್ ಮಾಡೋದು ಸಹ ಇಂಪಾರ್ಟೆಂಟ್. ಹಾಗಾಗಿ ಪ್ರಸ್ತುತವಾಗಿರ್ತಕ್ಕಂಥ ಯೋಜನೆಗಳನ್ನು ಸರಿಯಾಗಿ ಇಂಪ್ಲಿಮೆಂಟ್ ಮಾಡಬೇಕು. ಎಲ್ಲೆಲ್ಲಿ ಪಾಸಿಬಿಲಿಟಿ ಇರುತ್ತೆ ಅಲ್ಲಲ್ಲಿ ಕನ್ವರ್ಜೆನ್ಸನ್ನು ಮಾಡೋದ್ರ ಮುಖಾಂತರ, ಡಿಜಿಟಲ್ ಪಬ್ಲಿಕ್ ಇನ್ಫ್ರಾಸ್ಟ್ರಕ್ಚರ್ನ ಡೆವಲಪ್ ಮಾಡೋದ್ರ ಮುಖಾಂತರ, ಕ್ಲೈಮೇಟ್ ಸ್ಟ್ರೆಸ್ ಇಂಡಿಕೇಟರ್ಸನ್ನು ನಾವು ಐಡೆಂಟಿಫೈ ಮಾಡೋದ್ರ ಮುಖಾಂತರ ಒಂದು ಗವರ್ನೆನ್ಸ್ ನಡಿಯಲ್ಲಿ ಪ್ರಯಾರಿಟಿಯನ್ನು ಪ್ರೊವೈಡ್ ಮಾಡಬೇಕು ಅಂತ ಆಥರ್ ಅವರು ಇಲ್ಲಿ ಎಂಫಸಿಸ್ ಮಾಡ್ತಾ ಇದ್ದಾರೆ. ಒಂದು ಅಡಾಪ್ಟೇಷನನ್ನು ತರಬೇಕು ಅಂತಂದರೆ ರ್ಯಾಪಿಡ್ ಆಗಿ, ಇಕ್ವಿಟಬಲ್ ಆಗಿ ಟೆಕ್ನಾಲಜಿಯನ್ನು ಯೂಸ್ ಮಾಡೋದ್ರ ಮುಖಾಂತರ, ಕಮ್ಯುನಿಟಿಯನ್ನು ಎಂಗೇಜ್ ಮಾಡೋದ್ರ ಮುಖಾಂತರ, ಕಮ್ಯುನಿಟಿನಲ್ಲಿ ಅವೇರ್ನೆಸ್ಸನ್ನು ತರೋದ್ರ ಮುಖಾಂತರ
ವಾಟರ್ ಸ್ಟ್ರೆಸ್ಸನ್ನು ನಾವು ರೆಡ್ಯೂಸ್ ಮಾಡಲಿಕ್ಕೆ ಸಾಧ್ಯತೆ ಇದೆ ಅಂತ ಆಥರ್ ಅವರು ಇಲ್ಲಿ ಎಂಫಸಸನ್ನು ಮಾಡ್ತಾ ಇದ್ದಾರೆ. ಮೇನ್ಸ್ ಪರ್ಸ್ಪೆಕ್ಟಿವ್ನಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ಇಶ್ಯೂ ಅಂತಲೇ ಹೇಳ್ಬೋದು. ಇವತ್ತು ಡಿಸ್ಕಸ್ ಮಾಡಿರ್ತಕ್ಕಂಥ ಆರ್ಟಿಕಲ್ಸ್ಗಳು ನಿಮಗೆ ನೀಟಾಗಿ ಅರ್ಥ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ನಿಮ್ಗೆ ಏನೇ ಕನ್ಸರ್ನ್ ಇದ್ರೂ ಕೂಡ ನಮಗೆ ಕಮೆಂಟ್ನ ಮುಖಾಂತರ ತಿಳಿಸಿಕೊಡಿ ಅಂತ ಹೇಳ್ತಾ ಆಲ್ ದ ವೆರಿ ಬೆಸ್ಟ್. ಧನ್ಯವಾದಗಳು.